ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕಮ್ದಾಳ್. ಇವತ್ತಿನ ಸ್ಪೆಷಲ್ ಟಾಪಿಕ್ ಗಾಂಧಿ ಯುಗದ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇದು IAS ಮೇನ್ಸ್ ಮತ್ತು ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೇ KS ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಇನ್ನಿತರ ಈ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ FDC, SDC, ಆಮೇಲೆ PSI, ವಿಲೇಜ್ ಅಕೌಂಟ್ ಪೋಸ್ಟಿಗೆ ಕೂಡ ಹೆಲ್ಪ್ ಆಗ್ತದೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಕೂಡ ಹೆಲ್ಪ್ ಆಗ್ತದೆ. ಈ ಟಾಪಿಕ್ ಮೇಲೆ ಡೆಫಿನೆಟ್ಲಿ ಕ್ವಶನ್ಸ್ ಬಂದೇ ಬರ್ತಾವೆ. ಹಾಗೆ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರೋಣ. ಫಸ್ಟ್ ಗಾಂಧಿ ಇರಾ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಬರೋಣ. ನೋಡಿಲಿ, ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಅತ್ಯಂತ ಜನಪ್ರಿಯವಾದಂಥ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ಯಾರಾದ್ರೂ ಇದ್ರ ಅದು ಮಹಾತ್ಮ ಗಾಂಧೀಜಿ ಅನ್ನುವಂಥದ್ದು. ಏನೇ ನೆಗೆಟಿವ್ ಇದ್ರೂ ಕೂಡ ನಮಗೆ ಏನ್ ಬೇಕಾಗಿದೆ, ಇಲ್ಲಿ ಕಾಂಪಿಟೇಟಿವ್ಗೆ ಸಂಬಂಧಪಟ್ಟಂತ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಳ್ಳೇದು ಬೇಕಾಗಿದೆ, ಒಳ್ಳೇದು ತಗೊಳ್ಳುವಂತ ಪ್ರಯತ್ನ ಮಾಡೋಣ. ನೆಗೆಟಿವ್ ಇದ್ರು ಏನೇ ಇದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇಲ್ಲಿ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಕಾರಾತ್ಮಕ ಗುಣಗಳು ಇರ್ತಾವ, ನಕಾರಾತ್ಮಕ ಗುಣಗಳು ಇರ್ತಾವ. ನಮಗೇನ್ ಬೇಕಾಗಿದೆ, ಸಕಾರಾತ್ಮಕ ಗುಣಗಳು ಬೇಕಾಗಿದೆ ಅಷ್ಟೇ ನಮ್ಗೆ ಇಲ್ಲಿ ಮುಖ್ಯ ಆಗ್ತದೆ. ಹಾಗೆ ಗಾಂಧಿ ಯುಗವನ್ನ ನೋಡೋಣ. ಫಸ್ಟ್ ಗಾಂಧಿ ಯುಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಫಸ್ಟ್ ನೋಡೋಣ. ಗಾಂಧಿ ಯುಗ ಸ್ಟಾರ್ಟ್ ಆಗುವಂತ ಡ್ಯೂರೇಷನ್ಸ್, ಗಾಂಧಿ ಯುಗದ ಡ್ಯೂರೇಷನ್ಸ್. ಗಾಂಧಿ ಯುಗ 1919ರಿಂದ 1948ರವರೆಗೆ ಇರ್ತದೆ ಡ್ಯೂರೇಷನ್ಸ್. ಗಾಂಧಿ ಇರಾ. ಯಾಕಂದ್ರೆ ಗಾಂಧೀಜಿ 1948 ಜನವರಿ 30ರಂದು ಏನಾಗ್ತಾರಪ್ಪ ಅಂದ್ರೆ ಡೆತ್ ಆಗ್ತಾರೆ, ಮರಣವನ್ನು ಹೊಂತಾರ, ಕೊಲೆಗೀಡಾಗ್ತಾರೆ. ಕೊಲೆಗೀಡಾಗ್ತಾರೆ. ಎಲ್ಲಿ? ದೆಹಲಿಯಲ್ಲಿ ನವದೆಹಲಿಯಲ್ಲಿ ಏನಾಗ್ತದೆ, ಮರಣವನ್ನು ಹೊಂತಾರೆ. ಬಿರ್ಲಾ ಹೌಸ್ ಅಂತ ಬರ್ತಲ್ಲ, ಈ ಬಿರ್ಲಾ ಹೌಸ್ ಅಲ್ಲಿ ಏನಾಗ್ತಾರಪ್ಪ ಅಂತಂದ್ರ ನಾಥೂರಾಮ್ ಗೋಡ್ಸೆ ಏನ್ ಮಾಡ್ತಾರಪ್ಪ ಅಂದ್ರ ಕೊಲೆ ಮಾಡ್ತಾರ, ಗುಂಡಿಟ್ಟು ಕೊಲೆ ಮಾಡ್ತಾರ ಅನ್ನೋದನ್ನ ಈ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಈ ಪಾಯಿಂಟ್ಸ್ ಜನವರಿ 30 ಅನ್ನೋದು ಇದೆಯಲ್ಲ, ಈ ಜನವರಿ 30ನ್ನ ನಾವು ಏನಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಅಂದ್ರ ರಾಷ್ಟ್ರೀಯ ಹುತಾತ್ಮರ ದಿನ ಅಂತಂದು ಆಚರಣೆ ಮಾಡ್ತೀವಿ. ನೆನಪಿರಲಿ, ಈ ಪಾಯಿಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಎಂಡ್ ಆಗ್ತದ ಗಾಂಧಿ ಯುಗ, ಇಲ್ಲಿ ಎಂಡ್ ಆಗ್ತದ. ಹಾಗಾದ್ರೆ ನೀವಿಲ್ಲಿ ಈ ಕಂಟೆಂಟ್ ಅನ್ನ ತಿಳ್ಕೊಬೇಕಿತ್ತಂದ್ರ, ಫಸ್ಟ್ ಗಾಂಧಿ ಯುಗವನ್ನ ತಿಳ್ಕೊಬೇಕಿತ್ತಂದ್ರ ಇದ್ರ ಜೊತೆಗೆ ಯಾವ ವಿಷಯ ಗೊತ್ತಿರ್ಬೇಕಂದ್ರೆ ಎಕಾನಮಿ ಗೊತ್ತಿರ್ಬೇಕು ನಿಮ್ಗ. ಹಾಗಾಗಿ ಗಾಂಧಿ ಯುಗ ಅಂದ್ರೆ ಸ್ವತಂತ್ರ ಹೋರಾಟ ಅಂದ್ರೆ ಆಧುನಿಕ ಭಾರತ ಇತಿಹಾಸ ಅಂತ ಅರ್ಥ. ಆಧುನಿಕ ಭಾರತದಲ್ಲಿ ಅವಧಿಯಲ್ಲಿ ನಾವು ಇದೀವಿ ಏನು ಅಂತ ಅರ್ಥ. ಯಾವ ಯುಗದಲ್ಲಿ ಇದೀವಿ? ಆಧುನಿಕ ಯುಗ ಅಂತ. ಆಧುನಿಕ ಯುಗದಲ್ಲಿದ್ದೀವಿ ನಾವು. ಆಧುನಿಕ ಯುಗದಲ್ಲಿ ಯುರೋಪಿಯನ್ನರು ಬರ್ತಾರೆ ಭಾರತಕ್ಕ ಯುರೋಪಿಯನ್ನರು ಬರ್ತಾರೆ. ನೆನಪಿರ್ಲಿ ನಿಮ್ಗ, ಯುರೋಪಿಯನ್ನರ ಆಗಮನ ಆಗ್ತೈತಿ. ಆಗಮನ 1498ರಲ್ಲಿ ಬರ್ತಾರ. 1498 ಎಲ್ಲಿ ತನಕ? 1498 ವಾಸ್ಕೋ ಡ ಗಾಮ ಬರ್ತಾರ, ಕಲ್ಲಿಕೋಟೆ ಕುಪ್ಪಾಡ್ ಎಂಬ ಪ್ರದೇಶಕ್ಕೆ ಬರ್ತಾರ. ಫಸ್ಟ್ ಬರೋರು ಯಾರು? ಪೋರ್ಚುಗೀಸರು. ಇದು ಗೊತ್ತಿರಲಿ. ಹಾಗೇನೆ ಆ ಯುರೋಪ್ ಖಂಡದಿಂದ ಬಂದಂತವ್ರು. ಆದ್ರೆ ಯುರೋಪ್ ಖಂಡದಿಂದ ಬಂದಂತವ್ರಲ್ಲಿ ಕೂಡ ಬ್ರಿಟಿಷರು ಒಬ್ಬರಾಗಿರ್ತಾರೆ. ಬ್ರಿಟಿಷರು ಕೂಡ ಭಾರತಕ್ಕೆ ಬರ್ತಾರೆ. ನೆನಪಿರಲಿ, ಫ್ರೆಂಚರು ಬರ್ತಾರ, ಡಚ್ಚರು ಬರ್ತಾರ. ಇಲ್ಲಿ ಇವೆರಡು ಪಾಯಿಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎದಕ್ ಬರ್ತಾರ, ಉದ್ದೇಶ ಏನಪ್ಪಾ ಅಂದ್ರ ಇಲ್ಲಿ ಎಕಾನಮಿ ಬರ್ತದ. ನೋಡ್ರಿ, ಹಿಸ್ಟ್ರಿ ಇದು, ನಾವು ಹಿಸ್ಟ್ರಿ ಓದ್ತಾ ಇದೀವಿ.
ಹಿಸ್ಟ್ರಿ ಜೊತೆಗಿನ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರ ಹಿಸ್ಟರಿ ಜೊತೆಗಿನ ಏನ್ ಗೊತ್ತಿರ್ಬೇಕಂತಂದ್ರ ಪ್ಲಸ್ ಎಕಾನಮಿ ಸಬ್ಜೆಕ್ಟ್ ನ ಇಲ್ಲಿ ಲಿಂಕ್ ಮಾಡಿದ್ ಓದ್ಬೇಕು. ಎಕಾನಮಿ ಹಿನ್ನೆಲೆಯಲ್ಲಿ ನೀವು ತಗೊಂಡು ಹೋಗ್ಬೇಕು. ಎರಡು ಸಬ್ಜೆಕ್ಟ್ ಅನ್ನು ಲಿಂಕ್ ಮಾಡಬೇಕಿಲ್ಲ ಅಂದ್ರೆ ಬೇಗ ಅರ್ಥ ಆಗ್ತದೆ ಕಂಟೆಂಟ್. ಸೊ ಇಲ್ಲಿ ಯಾವ ಉದ್ದೇಶಕ್ಕೆ ಬರ್ತಾರಪ್ಪ ಅಂದ್ರ ಫಾರ್ ಟ್ರೇಡ್. ಎದಕ್ ಬರ್ತಾರ ಅವರು? ಟ್ರೇಡ್, ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರ. ವ್ಯಾಪಾರ ಮಾಡ್ಲಿಕ್ಕೆ ಬಂದಂತವ್ರು ಏನ್ ಮಾಡ್ತಾರೆ? ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್. ಹಾಗಾಗಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು, ಇವು ಕಂಪನಿಗಳು ಯಾವ ಎಕಾನಮಿಯಲ್ಲಿ ಬರ್ತಾರಪ್ಪ ಅಂದ್ರ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಬರ್ತಾರೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಹಾಗಾಗಿನೇ ಬ್ರಿಟಿಷ್ ಸಾಮ್ರಾಜ್ಯವನ್ನು ಏನಂತ ಕರೀತಾರಪ್ಪ ಅಂತಂದ್ರ ಬಂಡವಾಳಶಾಹಿ ಸಾಮ್ರಾಜ್ಯ ಅಂತ ಕರೀತಾರೆ. ಬ್ರಿಟಿಷ್ ಸಾಮ್ರಾಜ್ಯವನ್ನು ಏನಂತ ಕರೀತಾರಪ್ಪ ಅಂತಂದ್ರ ಸಾಮ್ರಾಜ್ಯವನ್ನ ಇಲ್ಲಿ ಬಂಡವಾಳಶಾಹಿ ಸಾಮ್ರಾಜ್ಯ ಅಂತ ಕರೀತಾರೆ. ಕ್ಯಾಪಿಟಲಿಸ್ಟ್ ಡೈನಸ್ಟಿ ಅಂತ ಕರೀತಾರೆ. ಕ್ಯಾಪಿಟಲಿಸ್ಟ್ ಡೈನಸ್ಟಿ, ಬಂಡವಾಳಶಾಹಿ ಸಾಮ್ರಾಜ್ಯ, ಬಂಡವಾಳಶಾಹಿ ಸಾಮ್ರಾಜ್ಯ. ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಇಬ್ಬರು ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ ನಾನು ಇಲ್ಲಿ ಬ್ರಿಟಿಷರು ಪ್ಲಸ್ ಪೋರ್ಚುಗೀಸರು. ಬ್ರಿಟಿಷರು ಮತ್ತು ಪೋರ್ಚುಗೀಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ನೀವು ಕ್ರಿಟಿಸೈಸ್ ಮಾಡ್ತಾ ಬರ್ಬೇಕು. ದೀರ್ಘಾವಧಿಗೆ ಭಾರತದಲ್ಲಿ ದೀರ್ಘ ಅವಧಿಗೆ ಪ್ಲಸ್ ಚಿಕ್ಕ ಪ್ರದೇಶದಲ್ಲಿ ದೀರ್ಘಾವಧಿಯಲ್ಲಿ ಮತ್ತು ಚಿಕ್ಕ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದವರು ಯಾರಪ್ಪ ಅಂತಂದಾಗ ಇವರು ಪೋರ್ಚುಗೀಸ್. ಇಲ್ಲಿ ಗೋವಾ ಎಂಬ ಪ್ರದೇಶದಲ್ಲಿ ಗೋವಾದಲ್ಲಿ ಆಳ್ವಿಕೆ ಮಾಡ್ತಾರ. ಎಲ್ಲಿವರೆಗೆ ಇರ್ತಾರಪ್ಪ ಅಂದ್ರ 1961ರವರೆಗೆ ಇರ್ತಾರ. ನೆನಪಿರ್ಲಿ ನೋಡಲಿ. ವರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಬರೀ ದೀರ್ಘಾವಧಿಗೆ ಮತ್ತು ಚಿಕ್ಕ ಪ್ರದೇಶ ಎರಡು ವರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಚಿಕ್ಕ ಪ್ರದೇಶದಲ್ಲಿ, ದೀರ್ಘಾವಧಿ ಮತ್ತು ಚಿಕ್ಕ ಪ್ರದೇಶದಲ್ಲಿ. ಗಾಂಧಿ ಇರಾ ನಾವು ಓದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹಿಂದಿಂದ ತಿಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದನ್ನ, ಹಿಂದಿಲ್ದನ್ನ ವಿಷಯವನ್ನ ಹೇಳ್ತಾ ಇರೋದು ಅನ್ನುವಂಥದ್ದು. ಬರೇ ಭಾರತದಲ್ಲಿ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದವ್ರು ಯಾರು ಅಂತ ಕೇಳಿದಾಗ ಡೈರೆಕ್ಟ್ ಎಲ್ಲಿಗೆ ಬರೋಕ್ ನೀವು ಪೋರ್ಚುಗೀಸರು ಅಂತ ತಗೋಬೇಕು. ಪೋರ್ಚುಗೀಸರು ಅಂತ ಬರ್ತದಲ್ಲಿ. ಈ ಎರಡೂ ವರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಚಿಕ್ಕ ಪ್ರದೇಶದಲ್ಲಿ ಆಳ್ವಿಕೆ ಮಾಡೋದು, ಚಿಕ್ಕ ಪ್ರದೇಶ ಗೋವಾ ಅನ್ನುವಂಥದ್ದು. ಬಟ್ ಇಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರಪ್ಪ ಅಂತಂದಾಗ ಅರ್ಥ ಮಾಡ್ಕೊಳ್ರಿ. ಇವರು ವಿಶಾಲ ಪ್ರದೇಶ ಪ್ಲಸ್ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದವರು. ಈ ತರ ಪ್ರಶ್ನೆಗಳು ಅಪ್ಲೈಡ್ ಅಲ್ಲಿ ಏನಾದ್ರು ಕ್ವಶನ್ಸ್ ಬಂದವರು ಆನ್ಸರ್ ಮಾಡಕ್ ಬರ್ಬೇಕು. ಭಾರತದಲ್ಲಿ ದೀರ್ಘಾವಧಿಗೆ ಮತ್ತು ವಿಶಾಲ ಭೂಪ್ರದೇಶದಲ್ಲಿ ಆಳ್ವಿಕೆ ಮಾಡಿದವರು ಯಾರಪ್ಪ ಅಂತಂದ್ರೆ ಬ್ರಿಟಿಷರು. ಭಾರತದಲ್ಲಿ ದೀರ್ಘಾವಧಿಗೆ ಚಿಕ್ಕ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದವರು ಯಾರಪ್ಪ ಅಂದ್ರ ಪೋರ್ಚುಗೀಸರು. ನೋಡ್ರಿ, ವಿಶಾಲ ಭೂಪ್ರದೇಶ ಅಂತ ಅಂದಾಗ ನಮ್ಮ ಇಂಡಿಯಾ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿನೂ ಕೂಡ ಏನ್ ಮಾಡಿದ್ರು ಇವರು? ಆಡಳಿತ ಮಾಡಿದ್ದಾರೆ. ಇಡೀ ವರ್ಲ್ಡ್ ಅಲ್ಲಿನೇ ಆಡಳಿತ ಮಾಡಿದಾರ. ಇಡೀ ಭೂಮಿಯಲ್ಲಿಯೇ ಮತ್ತು ಎಲ್ಲಾ ಖಂಡಗಳಲ್ಲಿ ಇವರ ಸಾಮ್ರಾಜ್ಯ ಇತ್ತು. ಬ್ರಿಟಿಷರ್ ಯಾವ ಸಾಮ್ರಾಜ್ಯ ಇತ್ತು? ಇಡೀ ಭೂಮಿಯ ಮೇಲಿನ ಎಲ್ಲಾ ಖಂಡಗಳಲ್ಲಿ ಯಾವ ಸಾಮ್ರಾಜ್ಯ ಇತ್ತಪ್ಪ? ಬ್ರಿಟಿಷ್ ಬಂಡವಾಳಶಾಹಿ ಸಾಮ್ರಾಜ್ಯ ಇತ್ತು. ಹಾಗಾಗಿ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಕ್ವಶನ್ಸ್ ಬರ್ತದ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಮುಖ್ಯವಾಗಿ ಬ್ರಿಟಿಷರ್ ನೋಡ್ರಿ, ಎಕಾನಮಿ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ
ಬ್ರಿಟಿಷರ್ ಕಂಟೆಂಟ್ ಅನ್ನು ಓದ್ಬೇಕಾದ್ರೆ ಎಕಾನಮಿ ರಿಲೇಟೆಡ್ ತಗೋಬೇಕಾಗತ್ತೆ. ಫಸ್ಟ್ ಎಕಾನಮಿ ರಿಲೇಟೆಡ್, ಎಕಾನಮಿ ಕಂಟೆಂಟ್ ಅನ್ನು ನೋಡ್ತಾ ಬಂದಾಗ ಇಲ್ಲಿ ನಾನು ಏನು ಓದ್ತಾ ಹೋದ್ರು ಗಾಂಧಿ ಯುಗ ಅಂತ ಬಂದಾಗ ಈ ಗಾಂಧಿ ಯುಗವನ್ನು ನಾವು ಓದ್ತಾ ಬಂದಾಗ ಹಿಸ್ಟ್ರಿಯಲ್ಲಿ ನೀವು ಓದ್ತೀರಿ ಇದನ್ನ, ಹಿಸ್ಟರಿಯಲ್ಲಿ ಓದ್ತೀರಿ ನೀವು ಇದನ್ನ. ಹಿಸ್ಟ್ರಿ ಪ್ಲಸ್ ನೀವೇನ್ ಮಾಡ್ಬೇಕು, ಎಕಾನಮಿ ರಿಲೇಟೆಡ್ ಕಂಟೆಂಟ್ ತಗೊಂಡ್ ಬರ್ಬೇಕು. ಎಕಾನಮಿ ಅಂದಾಗ ಇಲ್ಲಿ ಏನಂತ ಬರ್ತದಪ್ಪ ಅಂದ್ರೆ ಟ್ರೇಡ್ ಅಂತ ಬರ್ತದ, ಪ್ಲಸ್ ಈ ಕ್ಯಾಪಿಟಲಿಸ್ಟ್ ಎಕಾನಮಿ ಬರ್ತದ. ಕ್ಯಾಪಿಟಲಿಸ್ಟ್ ಎಕಾನಮಿ ವಿಚ್ ಟೈಪ್ಸ್ ಎಕಾನಮಿ, ಕ್ಯಾಪಿಟಲಿಸ್ಟ್ ಎಕಾನಮಿ ಅನ್ನುವಂಥದ್ದು. ಮತ್ತೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಇಲ್ಲಿ ಭಾರತದಲ್ಲಿರುವಂತಹ ಸಂಪತ್ತನ್ನ ಇಂಗ್ಲೆಂಡಿಗೆ ತಗೊಂಡು ಹೋಗ್ತಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಗಾಂಧಿ ಯಾವಾಗ ಎಂಟ್ರಿ ಕೊಟ್ರು, ಅದಕ್ಕಿಂತ ಮುಂಚೆ ಯಾಕೆ ಎಂಟ್ರಿ ಕೊಡ್ಲಿಲ್ಲ? ನೋಡಿ ಎಷ್ಟು ಬ್ರಿಲಿಯಂಟ್ ಇದ್ದಂದ್ರೆ ಗಾಂಧೀಜಿ ಅವರು. ನೋಡ್ಲಿ ಅವರು ಎಲ್ಲಿ ಮುಗಿಸ್ತಾರಪ್ಪ ಅಂದ್ರೆ ವಕೀಲ ಎಜುಕೇಶನ್, ಕಾನೂನು ಶಿಕ್ಷಣವನ್ನು ಎಲ್ಲಿ ಮುಗಿಸ್ತಾರಪ್ಪ ಅಂತಂದಾಗ ಕಾನೂನು ಶಿಕ್ಷಣವನ್ನ ಬ್ರಿಟನ್ ಅಲ್ಲಿ ಮುಗಿಸ್ತಾರೆ, ಯುರೋಪ್ ಖಂಡದಲ್ಲಿನೇ ಮುಗಿಸ್ತಾರೆ. ಪ್ರಾಕ್ಟೀಸ್ ಮಾಡಿದ್ದು ಎಲ್ಲಿಯಪ್ಪ ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿ. ಕಾನೂನು ಶಿಕ್ಷಣವನ್ನ ಈ ಯುರೋಪ್ ಖಂಡದಲ್ಲಿನೇ ಮುಗಿಸ್ತಾರ, ಯುರೋಪ್ ಖಂಡದಲ್ಲಿನೇ ಅಂದ್ರೆ ಬ್ರಿಟನ್ ನಲ್ಲಿನೇ ಮುಗಿಸ್ತಾರೆ. ಇನ್ನ ಅವರು ಈ ಕಾನೂನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಕೀಲ ವೃತ್ತಿಯನ್ನ ಇದನ್ನು ಪ್ರಾಕ್ಟೀಸ್ ಮಾಡಿದ್ದು ಎಲ್ಲಪ್ಪ ಅಂತಂದ್ರ ಸೌತ್ ಆಫ್ರಿಕಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗಾದ್ರೆ ಫಸ್ಟ್ ಕಾನೂನು ಜ್ಞಾನವನ್ನು ತಿಳ್ಕೊಳ್ತಾರೆ. ಜೊತೆಗೇನೆ ನೋಡಲಿ ವಕೀಲ ಇರುವುದರಿಂದನೇ ಕಾನೂನು ಗೊತ್ತಿರ್ತದೆ ಇವರಿಗೆ. ಹೋರಾಟ ಮಾಡಿದ್ರ ಯಾರಿಗೂ ಎಫೆಕ್ಟ್ ಆಗಲ್ಲ, ಅಂದ್ರೆ ಅವ್ರಿಗೆ ಎಫೆಕ್ಟ್ ಆಗಲ್ಲ ಜಾಸ್ತಿ ಪ್ರಮಾಣದಲ್ಲಿ. ಸಾಮಾನ್ಯ ವ್ಯಕ್ತಿಗಳಿಗೆ ಹೇಗೆ ಪೊಲೀಸರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರ, ಹಾಗೇನೆ ಒಬ್ರು ಅಡ್ವೊಕೇಟ್ ಆದಾಗ, ಒಬ್ರು ವಕೀಲರಿದ್ದಾಗ ಆ ಪೊಲೀಸರು ನೋಡುವಂತ ದೃಷ್ಟಿಕೋನ ಚೇಂಜಸ್ ಇರ್ತದೆ. ಹಾಗಾಗಿ ಈ ಪಾಯಿಂಟ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅವ್ರ ಹೋರಾಟ ಮಾಡ್ಲಿಕ್ಕೆ ಕೂಡ ಇದು ಕೂಡ ಹೆಲ್ಪ್ ಆಗ್ತದ. ಅವರ ಕಾನೂನು ಜ್ಞಾನ, ಕಾನೂನು ಶಿಕ್ಷಣ ಕೂಡ ಭಾರತದಲ್ಲಿ ಹೋರಾಟ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ, ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದ. ಹಾಗಾದ್ರೆ ಫಸ್ಟ್ ಅವ್ರು ಹೋರಾಟ ಮಾಡಿದ್ದು ಎಲ್ಲಪ್ಪ ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲೇ ಯಾಕೆ ಹೋರಾಟ ಮಾಡಿದ್ರು ಅಂತಂದಾಗ ಇಲ್ಲಿ ಏನಾಗ್ತಾ ಇತ್ತಪ್ಪ ಅಂದ್ರೆ ಅತಿ ಹೆಚ್ಚು ಅನ್ಯಾಯ ನಡೀತಾ ಇತ್ತು. ಜೊತೆಗೆ ಇಲ್ಲಿ ಬಡತನ ಇತ್ತು, ಜಾಸ್ತಿ ಬಡತನ ಇತ್ತು. ಇಲ್ಲಿ ವರ್ಣಭೇದ ನೀತಿ ನಡೀತಾ ಇತ್ತು, ವರ್ಣಭೇದ ನೀತಿ ನಡೀತಾ ಇತ್ತು ಇಲ್ಲಿ ಅತಿ ಹೆಚ್ಚು. ಹಾಗಾಗಿ ಈ ಭಾಗಕ್ಕೆ ಹೋಗಿ ಅಲ್ಲಿ ಹೋರಾಟ ಮಾಡ್ತಾರೆ ಫಸ್ಟ್ ಗಾಂಧೀಜಿ. ಗಾಂಧೀಜಿ ಎಲ್ಲಿ ಹೋರಾಟ ಮಾಡಿದ್ರೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಗಾಂಧೀಜಿ ಅಂತಂದಾಗ 1919ಕ್ಕೆ ಎಂಟ್ರಿ ಕೊಡ್ತಾರ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರ. ಬಟ್ ಭಾರತಕ್ಕ ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದು 1919ರಲ್ಲಿ ಎಂಟ್ರಿ ಕೊಡ್ತಾರೆ ಸ್ವತಂತ್ರ ಹೋರಾಟಕ್ಕೆ. ಬಟ್ ಅವ್ರು ಭಾರತಕ್ಕೆ ಬಂದಿದ್ದು ಯಾವಾಗಪ್ಪ ಅಂದ್ರೆ, ಭಾರತಕ್ಕೆ ಆಗಮನ ಆಗಿದ್ದು ಯಾವಾಗಂದ್ರೆ, ಭಾರತಕ್ಕೆ ಆಗಮನ ಆಗಿದ್ದು ಯಾವಾಗಂದ್ರೆ 1915 ಜನವರಿ 9ರಂದು ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ರಾಷ್ಟ್ರೀಯ ಪ್ರವಾಸಿ ದಿನ ಅಂತಂದು ಆಚರಣೆ ಮಾಡ್ತಾರೆ ನೋಡ್ರಿ. ರಾಷ್ಟ್ರೀಯ ಪ್ರವಾಸಿ ದಿನ ಅಂತಂದು ಆಚರಣೆ ಮಾಡ್ತಾರೆ. ಈ ಪಾಯಿಂಟ್ಸ್ ಕೂಡ ನೆನಪಿರಲಿ. ಅವಾಗ ಬರುತ್ತೆ. ಇಂಡಿಯಾಕ್ಕೆ ಬಂದಿದ್ದು, ಭಾರತಕ್ಕೆ ಬಂದಿದ್ದು 1915ರಲ್ಲಿ. ಬಟ್ ಅವರು ಸ್ವತಂತ್ರ ಹೋರಾಟದಲ್ಲಿ ಎಂಟ್ರಿ ಕೊಟ್ಟಿದ್ದು, ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಕೊಟ್ಟಿದ್ದು, ಸಂಪೂರ್ಣವಾಗಿ ಎಂಟ್ರಿ ಕೊಟ್ಟಿದ್ದು 1919ರಲ್ಲಿ. ಅಲ್ಲಿವರೆಗೆ ಏನ್ ಮಾಡ್ತಾ ಇದ್ರು? ಸ್ಟಡಿ ಮಾಡ್ತಾ ಇದ್ರು. ಅಲ್ಲಿವರೆಗೆ ಏನ್ ಮಾಡ್ತಾ ಇದ್ರು? ಸ್ಟಡಿ ಮಾಡ್ತಾ ಇದ್ರು. ಏನನ್ನ ಸ್ಟಡಿ ಮಾಡ್ತಾ ಇದ್ರು ಅಂತ ನೋಡ್ರಿ ಎಷ್ಟು ಬ್ರಿಲಿಯಂಟ್ ಅಪ್ಪ ಅಂತಂದಾಗ ಗಾಂಧೀಜಿ ಅವರು 1919ರ ಅವಧಿಗೆ ಎಂಟ್ರಿ ಕೊಡ್ತಾರ ಅಂತಂದಾಗ ಸ್ವತಂತ್ರ ಹೋರಾಟದಲ್ಲಿ ಇವಾಗ ಎಂಟ್ರಿ ಕೊಡ್ತಾರ ಅವರು. 1919ರಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಏನ್ ಮಾಡ್ತಾರ, ಅವಾಗ ಭಾಗವಹಿಸ್ತಾರ.
ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು, ಸ್ಟಡಿ ಮಾಡ್ತಾ ಇದ್ರು. ಹಾಗಾದ್ರೆ ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಏನೇನಾಗಿತ್ತು ಅನ್ನೋದು ಸ್ಟಡಿ ಮಾಡ್ತಾ ಬರ್ತಾರೆ. ಇಂಡಿಯಾದಲ್ಲಿ ಏನೇನಾಗಿತ್ತು ನೋಡಿ, ಎಷ್ಟು ಬ್ರಿಲಿಯಂಟ್ ಗಾಂಧೀಜಿ ಅಂತಂದಾಗ ಆ ವೇಳೆಯಲ್ಲೇನೆ ಭಾಗವಹಿಸಬಹುದಿತ್ತು, ಆದ್ರೆ ಭಾಗವಹಿಸಲಿಲ್ಲ. 1919ರಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇವಾಗ ಯಾಕೆ ಭಾಗವಹಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ತಾ ಬರೋಣ ಅನ್ನುವಂಥದ್ದು. 1919ಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಮತ್ತು ಇಡೀ ಜಾಗತಿಕ ವ್ಯವಸ್ಥೆಯಲ್ಲಿ ಒಂದು ಘಟನೆಗಳು ನಡೀತಾ ಬರ್ತಾವ. ಫಸ್ಟ್ ಇಲ್ಲಿ ನಾವು ನೋಡ್ತಾ ಬಂದಾಗ ನೋಡಿ, ಇಲ್ಲಿ 1914ರಿಂದ 1918ರವರೆಗೆ ಫಸ್ಟ್ ವರ್ಲ್ಡ್ ವಾರ್ ನಡೀತೈತಿ. ವರ್ಲ್ಡ್ ವಾರ್ ಮೊದಲನೆಯ ಜಾಗತಿಕ ಯುದ್ಧ ಅಂತ ಕರೀತಾರೆ ಇದನ್ನ. ಮೊದಲನೆಯ ಜಾಗತಿಕ ಯುದ್ಧ ನಡೀತದ. ಮೊದಲನೇ ಜಾಗತಿಕ ಯುದ್ಧ ನಡೀತದ. ಇಲ್ಲಿ ಭಾರತೀಯರು ಭಾಗವಹಿಸ್ತಾರ, ಭಾರತೀಯರು ಸೈನಿಕರಾಗಿ ಆ ಭಾಗದಲ್ಲಿ ಭಾಗವಹಿಸ್ತಾರ. ಇದು ಕೂಡ ಶತ್ರು ರಾಷ್ಟ್ರಗಳನ್ನ ಸೋಲಿಸ್ತಾರಲ್ಲಿ, ಬ್ರಿಟನ್ ಪರವಾಗಿ ನಿಂತು. ಅವಾಗ ನಮ್ಮ ದೇಶದ ಸೈನಿಕರಿಗೆ ಏನಾಗತ್ತ, ಧೈರ್ಯ ಬರ್ತದ. ಅಲ್ಲಿ ಕೂಡ ಧೈರ್ಯ ಬರ್ತದ. ಬೇರೆ ಹೊರದೇಶದಲ್ಲಿ ಹೋಗಿ ಬೇರೆ ರಾಷ್ಟ್ರಗಳನ್ನ ಸೋಲಿಸುವುದರಿಂದ ಅಲ್ಲಿ ಫ್ರಾನ್ಸ್, ರಷ್ಯಾ ಎಲ್ಲವೂ ಗೊತ್ತಾಗತ್ತೆ. ಅಲ್ಲಿ ಸ್ವತಂತ್ರ ಬಗ್ಗೆ ಗೊತ್ತಾಗತ್ತ, ಸಮಾನತೆ ಬಗ್ಗೆ ಗೊತ್ತಾಗತ್ತೆ, ನ್ಯಾಯದ ಬಗ್ಗೆ ಗೊತ್ತಾಗತ್ತೆ ಭಾರತೀಯರಿಗೆ. ಇದು ಒಂದು ಪಾಯಿಂಟ್. ಒಂದು ಯುದ್ಧದಿಂದ ಭಾರತದಲ್ಲಿ ಏನಾಗಿತ್ತಪ್ಪ, ನಷ್ಟ ಆಗಿತ್ತು. ಭಾರತದಲ್ಲಿ ನೋಡಿ, ಎಕಾನಮಿ ರಿಲೇಟೆಡ್ ಬಂತು ನೋಡ್ರಿ, ಎಕಾನಮಿ ನಷ್ಟ ಆಗಿತ್ತು. ಪ್ಲಸ್ ಈ ಸಂದರ್ಭದಲ್ಲಿನೇ ಏನಾಗಿತ್ತು, ಬರಗಾಲ ಮತ್ತು ಕ್ಷಾಮ ಅನ್ನುವಂಥದ್ದು ಆವರಿಸಿತ್ತು ಇಂಡಿಯಾದಲ್ಲಿ. ಜೊತೆಗೆ ಮತ್ತೇನಿತ್ತಪ್ಪ ಅಂದ್ರ ಸಾಂಕ್ರಾಮಿಕ ರೋಗಗಳಿದ್ದು, ಸಾಂಕ್ರಾಮಿಕ ರೋಗಗಳು ಕೂಡ ಅಲ್ಲಿ ಬಂದುವು. ಸಾಂಕ್ರಾಮಿಕ ರೋಗಗಳಿಂದ ಹಲವಾರು ಜನರು ಸತ್ತರಲ್ಲಿ. ನೋಡಲ್ಲಿ ವಿಜ್ಞಾನ ಮತ್ತು ತಂತ್ರದ ಇನ್ನೂ ಡೆವಲಪ್ಮೆಂಟ್ ಆಗಿರಲಿಲ್ಲ. ಮೆಡಿಕಲ್ ಫೀಲ್ಡ್ ಅಲ್ಲಿ ಕೂಡ ಇನ್ನೂ ಡೆವಲಪ್ಮೆಂಟ್ ಆಗಿರಲಿಲ್ಲ. ಹಾಗಾಗಿ ಹಲವು ರೀತಿಯಾದಂತಹ ರೋಗಗಳು ಬಂದು ಅಲ್ಲಿ. ಪ್ಲೇಗನ್ ಕೂಡ ಹರಡಿತ್ತು, ನೆನಪಿರಲಿ. ಸಾಂಕ್ರಾಮಿಕ ರೋಗಗಳಿಂದ ಹಲವು ಜನರು ಸಾಯ್ತಾ ಇದ್ರು. ಒಂದು ಪಾಯಿಂಟ್. ಇನ್ನೊಂದು ಏನಾಗಿತ್ತಪ್ಪ ಅಂದ್ರ, ಬೆಲೆಗಳು ಏರ್ತಾ ಇದ್ದು. ಬೆಲೆಗಳು ಏರ್ತಾ ಇತ್ತು ಅಂದ್ರೆ ಸಾಮಾನ್ಯ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗ್ತಾ ಇತ್ತು. ಅಂದ್ರೆ ಅರ್ಥ, ಈ ವೇಳೆಯಲ್ಲಿ 1919ರ ಮುಂಚೆ ಭಾರತದಲ್ಲಿ ಆರ್ಥಿಕ ಸಮಸ್ಯೆಗಳು ಏನೇನು ಕಂಡು ಬಂದವಪ್ಪ ಅಂದ್ರ, ಭಾರತದಲ್ಲಿ ಆರ್ಥಿಕ ಸಮಸ್ಯೆಗಳು ಯಾವ್ಯಾವಪ್ಪ ಅಂತಂದಾಗ ನೋಡ್ರಿ, ಒಂದು ಎಕಾನಮಿ ರಿಲೇಟೆಡ್ ತೆಗೆದುಕೊಂಡು ಹೋದಾಗ ಹಣದುಬ್ಬರ ಜಾಸ್ತಿ ಆಗ್ತಾ ಇತ್ತು. ಹಣದುಬ್ಬರ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಏನಾಗ್ತಾ ಇತ್ತಪ್ಪ ಅಂದ್ರೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇತ್ತು. ಮತ್ತೇನಾಗ್ತಾ ಇತ್ತು, ಬಡತನ ಇತ್ತು. ಅಲ್ಲಿ ಬಡತನ ಹೆಚ್ಚಿಗೆ ಆಗ್ತಾ ಇತ್ತು. ಆಹಾರದ ಸಮಸ್ಯೆ ಉಂಟಾಯಿತು. ಆಹಾರದ ಸಮಸ್ಯೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ವ್ಯಾಪಾರದ ಕೊರತೆ ಆಗ್ತಾ ಇತ್ತು. ಎಕನಾಮಿಕ್ಸ್ ಇನ್ನೊಂದು ಪ್ರಾಬ್ಲಮ್ಸ್ ಏನಪ್ಪಾ ಅಂತಂದ್ರೆ ಆರ್ಥಿಕ ಸಮಸ್ಯೆ. ಇನ್ನೊಂದು ವ್ಯಾಪಾರದ ಕೊರತೆ ನೆನಪಿರಲಿ. ಈ ಸಂದರ್ಭದಲ್ಲಿ ಅಂದ್ರೆ 1919ರ ಮುಂಚೆ ಭಾರತದಲ್ಲಿ ಏನಾಗ್ತಾ ಇತ್ತಪ್ಪ ಅಂದ್ರೆ ಹಲವು ರೀತಿಯ ಆರ್ಥಿಕ ನಷ್ಟ ಆಗ್ತಾ ಇತ್ತು. ಯಾಕಂದ್ರ ಈ ಯುದ್ಧದಿಂದ ನಷ್ಟವನ್ನು ಅನುಭವಿಸಿದ್ರು. ಆ ಹೊರೆಯನ್ನ ಬ್ರಿಟಿಷರು ನಷ್ಟ ಅನುಭವಿಸಿದ್ರು. ಆ ಹೊರೆಯನ್ನು ಭಾರತೀಯರ ಮೇಲೆ ಹಾಕಿದ್ರು. ಅಂದ್ರೆ ಟ್ಯಾಕ್ಸ್ ಹಾಕಿದ್ರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಬಂದ್ರು. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಹಾಕ್ತಾ ಬಂದ್ರು. ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಪ್ರಪ್ರಥಮವಾಗಿ ಯುದ್ಧ ಆದ ನಂತರದಲ್ಲಿ ಇನ್ಕಮ್ ಟ್ಯಾಕ್ಸ್ ಹಾಕ್ತಾ ಬಂದ್ರಲ್ಲಿ. ಆ ಟ್ಯಾಕ್ಸ್ ಇಂದ ಏನಾಗ್ತಾ ಬಂತಪ್ಪ ಅಂದ್ರ ಭಾರತೀಯರ ಮೂಳೆ ಮುರಿತ ಬಂತು, ಭಾರತೀಯ ಬೆನ್ನೆಲುಬು ಮುರಿತ ಬಂತು ಅನ್ನುವಂಥದ್ದು. ಜೊತೆಗಿನ ಏನಾಗ್ತಾ ಇತ್ತಪ್ಪ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್
ಇಂಪೋರ್ಟ್ ಆಗ್ತಾ ಇತ್ತು ಭಾರತದಲ್ಲಿ. ಬ್ರಿಟಿಷರಿಂದ ಅಥವಾ ಯುರೋಪ್ ಖಂಡದಿಂದ ಹಲವಾರು ವಸ್ತುಗಳು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಅಂದ್ರೆ ಆಮದು ಮಾಡ್ಕೊಳ್ತಾ ಇದ್ವಿ. ಭಾರತದಿಂದ ಹೋಗುವಂತ ವಸ್ತುಗಳು ಕಡಿಮೆ ಆಯ್ತು. ಅವಾಗ ಏನಾಯ್ತು, ಇಂಡಿಯಾದಲ್ಲಿ ವ್ಯಾಪಾರದ ಕೊರತೆ ಉಂಟಾಯ್ತು. ವ್ಯಾಪಾರದ ಕೊರತೆ ಅಂತ ಅರ್ಥ ಮಾಡ್ಕೊಳ್ರಿ, ಇನ್ಕ್ರೀಸ್ ಆಫ್ ದಿ ಇಂಪೋರ್ಟ್, ಡಿಕ್ರೀಸ್ ಆಫ್ ದಿ ಎಕ್ಸ್ಪೋರ್ಟ್. ಹಿನ್ನೆಲೆಯಲ್ಲಿ ಏನಾಗ್ತಾ ಬಂತಂದ್ರ ವ್ಯಾಪಾರ ಕೊರತೆ ಉಂಟಾಯ್ತು. ಹಾಗಾಗಿ ಈ ಬ್ರಿಟಿಷರು ತಮ್ಮಲ್ಲಿರುವಂತ ಈ ಪಕ್ಕಾ ವಸ್ತುಗಳನ್ನ ಇಂಡಿಯಾಕ್ಕೆ ಬರಾಕತ್ತು, ನೆಸೆಸಿಟಿ ಉಂಟಾಗಿತ್ತು, ಇಂಡಿಯಾಕ್ಕೆ ಬರಾಕತ್ತು. ಅವಾಗ ಅವರು ಹೆಚ್ಚಿನ ರೀತಿಯಾದಂತ ದರಗಳಲ್ಲಿ ಮಾರ್ತಾ ಬಂದ್ರು. ಹಾಗಾಗಿ ಅತಿ ಹೆಚ್ಚು ಬಡತನ ಸೃಷ್ಟಿ ಆಗ್ತಾ ಬಂತ, ದುಡ್ಡು ಖಾಲಿ ಆಗ್ತಾ ಬಂತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಸಣ್ಣ ವಸ್ತುಗಳ, ಸಾಮಾನ್ಯ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರ್ತಾ ಬಂದು. ಹಾಗಾದ್ರೆ ಹಣದುಬ್ಬರ ಉಂಟಾಗಿತ್ತು ಆ ಸಂದರ್ಭದಲ್ಲಿ. ಹಣದುಬ್ಬರ ಅನ್ನೋದು ಗೊತ್ತಿರಬೇಕು. ವಸ್ತುಗಳ ಬೆಲೆ ಏರಿಕೆಯಾಗಿ ಹಣದ ಮೌಲ್ಯ ಇಳಿಕೆಯಾಗಿ, ವಸ್ತುಗಳ ಬೆಲೆ ಏರಿಕೆಯಾಗಿ ಹಣದ ಮೌಲ್ಯ ಇಳಿಕೆಯಾಗಿ ಹಣದ ಅರಿವು ಜಾಸ್ತಿ ಇರುವಂತಹ ಒಂದು ಆರ್ಥಿಕ ವಿದ್ಯಮಾನವನ್ನು ಏನಂತ ಕರೀತಾರ, ಹಣದುಬ್ಬರ ಅಂತ ಕರೀತಾರ. ಹಣದುಬ್ಬರನು ಇತ್ತಲ್ಲಿ. ನಿರುದ್ಯೋಗ ಹೆಚ್ಚಾಗ್ತಾ ಬಂತ. ಯಾಕಂದ್ರ ಭಾರತ ಹಳ್ಳಿಗಳ ರಾಷ್ಟ್ರ, ಗ್ರಾಮೀಣ ಪ್ರಧಾನ ಭೂಪ್ರದೇಶ, ಅಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಜಾಸ್ತಿ ಇರ್ತದ. ಆ ಸಂದರ್ಭದಲ್ಲಿ ಮಳೆ ಕೈ ಕೊಟ್ಟಿತ್ತು, ಬರಗಾಲ ಉಂಟಾಗಿತ್ತು. ಆಟೋಮೆಟಿಕ್ಲಿ ಅಗ್ರಿಕಲ್ಚರ್ ನೆಗೆಟಿವ್ ಎಫೆಕ್ಟ್ ಆಯ್ತಲ್ಲಿ ಅಗ್ರಿಕಲ್ಚರ್ಗೆ. ಹಾಗಾಗಿ ಅಗ್ರಿಕಲ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಜನರೇನಾಯ್ತಪ್ಪ, ಜನರಿಗೆ ಉದ್ಯೋಗ ಇಲ್ದಂಗ ಆಯ್ತು. ಹಾಗಾಗಿ ನಿರುದ್ಯೋಗ ಉಂಟಾಗ್ತಾ ಬಂತಲ್ಲಿ, ಬಡತನ ಕೂಡ ಉಂಟಾಗ್ತಾ ಬಂತು. ಇಲ್ಲಿ ಈ ರೀತಿ ಅವ್ಯವಸ್ಥೆ ನಿರ್ಮಾಣ ಆಯ್ತು. ಈ ಸಂದರ್ಭದಲ್ಲಿ ಗಾಂಧೀಜಿ 1915 ಬರ್ತಾರೆ ಇಂಡಿಯಾಕ್ಕ. 1915 ಬಂದಂತ ಸಂದರ್ಭದಲ್ಲಿ ಫಸ್ಟ್ ಅವ್ರನ್ನ ಯಾರನ್ನ ಮೀಟ್ ಆಗ್ತಾರಪ್ಪ ಅಂತಂದ್ರ, ಫಸ್ಟ್ ಗಾಂಧೀಜಿ ಭೇಟಿಯಾದಿದ್ದು ಯಾರನ್ನಪ್ಪ ಅಂದ್ರ ಗೋಪಾಲ್ ಕೃಷ್ಣ ಗೋಖಲೆ ಇವ್ರನ್ನ ಭೇಟಿ ಆಗ್ತಾರೆ. ಗಾಂಧೀಜಿಯ ರಾಜಕೀಯ ಗುರು ಯಾರಂತ ಕೇಳಿದಾಗ, ರಾಜಕೀಯ ಗುರು ಯಾರಪ್ಪ ಅಂತಂದಾಗ ಇವರು ರಾಜಕೀಯ ಗುರು, ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆ ಭೇಟಿ ಆಗ್ತಾರೆ. ಭೇಟಿಯಾದಾಗ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಗೆ ಒಂದು ಮಾತು ಹೇಳ್ತಾರೆ, ಭಾರತವನ್ನ ನೀನು ಆಳ್ವಿಕೆ ಮಾಡ್ಬೇಕಿತ್ತಪ್ಪ ಅಂದ್ರ ಭಾರತವನ್ನ ಫಸ್ಟ್ ತಿಳಿ ನೀನು ಅಂತ ಹೇಳ್ತಾರೆ. ಭಾರತವನ್ನ ಆಳ್ವಿಕೆ ಮಾಡ್ಬೇಕಿತ್ತಂದ್ರೆ ಭಾರತವನ್ನ ಫಸ್ಟ್ ತಿಳಿ. ಭಾರತವನ್ನ ತಿಳಿಬೇಕಾದ್ರ, ಸ್ಟಡಿ ಮಾಡ್ಬೇಕಾದ್ರ ನೀನು ರೈಲ್ವೆಯ 3ನೇ ದರ್ಜೆಯ ಡಬ್ಬಿಯಲ್ಲಿ ಚಲಿಸು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಫಸ್ಟ್ ಹಳ್ಳಿಗಳ ಬಗ್ಗೆ ಸ್ಟಡಿ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಾ ಬರ್ತಾರ ಗೋಪಾಲ್ ಕೃಷ್ಣ ಗೋಖಲೆ ಅವರು, ಭಾರತದ ಆತ್ಮ ಇರುವುದು ಹಳ್ಳಿಗಳಲ್ಲಿ, ಭಾರತವನ್ನು ಆಳ್ವಿಕೆ ಮಾಡಬೇಕಿದ್ರೆ ಭಾರತವನ್ನ ತಿಳಿ. ಭಾರತವನ್ನು ತಿಳಿಯುವ ಸಂದರ್ಭದಲ್ಲಿ ಪ್ರವಾಸ ಮಾಡ್ತೀಯಲ್ಲ ನೀನು, ರೈಲ್ವೆಯ 3ನೇ ದರ್ಜೆಯ ಡಬ್ಬಿಯಲ್ಲಿ ನೀನು ಪ್ರಯಾಣ ಮಾಡು ಅಂತಂದು ಗೋಪಾಲ್ ಕೃಷ್ಣ ಗೋಖಲೆ ಹೇಳ್ತಾರೆ. ಇದು ಒಂದು ಪಾಯಿಂಟ್. ಇನ್ನೊಂದು ಸೆಂಟೆನ್ಸ್ ಹೇಳ್ತಾರೆ ಅವರು, ಭಾರತವನ್ನು ಆಳ್ವಿಕೆ ಮಾಡಬೇಕಿತ್ತಪ್ಪ ಅಂದ್ರ ಭಾರತವನ್ನ ನೀನು ಪ್ರವಾಸ ಮಾಡು. ಭಾರತವನ್ನ ಪ್ರವಾಸ ಮಾಡುವ ಹೊತ್ನ್ಯಾಗ ನಿನ್ನ ಕಣ್ಣು ಮತ್ತು ಕಿವಿ ತೆರೆದಿರಲಿ, ಬಾಯಿ ಮಾತ್ರ ಮುಚ್ಚಿರಲಿ ಅಂತ ಹೇಳ್ತಾರೆ. ಭಾರತವನ್ನು ಪ್ರವಾಸ ಮಾಡುವಾಗ, ಭಾರತವನ್ನು ತಿಳಿಯುವ ಸಂದರ್ಭದಲ್ಲಿ ನಿನ್ನ ಕಣ್ಣು ಓಪನ್ ಆಗಿರ್ಬೇಕು, ನಿನ್ನ ಕಿವಿ ಓಪನ್ ಆಗಿರ್ಬೇಕು, ಬಟ್ ನಿನ್ನ ಬಾಯಿ ಮಾತ್ರ ಕ್ಲೋಸ್ ಇರ್ಬೇಕಂತ. ಹಾಗಾಗಿ ಫಸ್ಟ್ ಭಾರತವನ್ನ ತಿಳಿ. ಈ ರೀತಿ ಗೈಡೆನ್ಸ್ ಕೊಟ್ಟಾಗ, ಗೋಪಾಲ್ ಕೃಷ್ಣ ಗೋಖಲೆ ಅವರು ಗೈಡೆನ್ಸ್ ಕೊಟ್ಟಾಗ, ಮಾರ್ಗದರ್ಶನ ಮಾಡಿದಾಗ, ಅವಾಗ ಗಾಂಧೀಜಿಯವರು ಭಾರತವನ್ನ ಸ್ಟಡಿ ಮಾಡ್ತಾರೆ.
ನೋಡ್ರಿ, ಒಬ್ಬ ವ್ಯಕ್ತಿ ತುಂಬಾ ಯಶಸ್ವಿ ವ್ಯಕ್ತಿ ಆಗ್ಬೇಕಿತ್ತಂದ್ರೆ, ಇಡೀ ಜಗತ್ತೇ ಅವನು ಮೆಚ್ಚಬೇಕಿತ್ತಪ್ಪ ಅಂದ್ರೆ ಒಬ್ಬ ಗುರುವಿನ ಸೂಕ್ತವಾದ ಮಾರ್ಗದರ್ಶನ ಬೇಕು. ಗುರುವಿನ ಮಾರ್ಗದರ್ಶನ ಇಲ್ಲದೆ ಮಹಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ರಿ, ಏನಾದ್ರೂ ಗೋಪಾಲ್ ಕೃಷ್ಣ ಗೋಖಲೆ ಅವರು ಇವರಿಗೆ ಒಂದು ಮಾರ್ಗದರ್ಶನ, ಇವರ ಒಂದು ಕಿವಿ ಮಾತು ಹೇಳಿರ್ಲಿಲ್ಲಪ್ಪ ಅಂದ್ರ ಇವತ್ತ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಆಗ್ತಿರ್ಲಿಲ್ಲ, ಜನಪ್ರಿಯ ವ್ಯಕ್ತಿತ್ವ ಹೊಂದಿರುವ ನಾಯಕ ಆಗ್ತಿರ್ಲಿಲ್ಲ ಅನ್ನುವುದನ್ನು ಅರ್ಥ ಮಾಡ್ಕೊಡ್ರಿ. ಗಾಂಧೀಜಿ ಒಂದು ತಾಕತ್ತು, ಗಾಂಧೀಜಿ ಒಂದು ಶಕ್ತಿ, ಗಾಂಧೀಜಿಯ ಜನಪ್ರಿಯತೆ, ಈ ಗಾಂಧೀಜಿ ನೋಡಿದ್ರೆ ಬ್ರಿಟಿಷರು ಭಯ ಪಡ್ತಾ ಇದ್ರು. ನೋಡ್ರಿ, ಜಸ್ಟ್ ಅವರು ಆಯುಧವನ್ನು ಬಳಕೆ ಮಾಡಿಲ್ಲ. ಹೇಗಿದ್ರಪ್ಪ ಅಂತಂದ್ರ ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಹೇಳ್ತಾರೆ, ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾರಪ್ಪ ಅಂತಂದ್ರೆ, ಈ ಭೂಮಿಯ ಮೇಲೆ ರಕ್ತ ಮಾಂಸಖಂಡಗಳಿಂದ ನಡೆದಾಡುವ ಒಬ್ಬ ನರಮನುಷ್ಯ ಇದ್ದಿದ್ದಣ, ಮುಂಚೆ ವಾಸ ಮಾಡಿದ್ನ, ಮುಂಚೆ ನಡೆದಾಡಿದ್ನ ಎಂಬುದನ್ನ ಮುಂದಿನ ಪೀಳಿಗೆ ನಂಬಲಿಕ್ಕೆ ಅಸಾಧ್ಯ ಅಂತಂದು ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ. ಈ ಭೂಮಿಯಲ್ಲಿ ರಕ್ತ ಮಾಂಸಖಂಡಗಳಿಂದ ನರಮಾನವ ಇಂಥ ವ್ಯಕ್ತಿತ್ವವನ್ನು ಹೊಂದಿದವ ಈ ಭೂಮಿಯ ಮೇಲೆ ನಡೆದಾಡಿದ್ನ ಎಂಬುದನ್ನ ತಿಳಿಯಲು, ಅರ್ಥ ಮಾಡಿಕೊಳ್ಳಲು ಮುಂದಿನ ಪೀಳಿಗೆಯವರು ನಂಬಲಿಕ್ಕೆ ಆಗಲ್ಲಂತೆ. ಅಷ್ಟು ಸಿಂಪಲ್ ಪರ್ಸನಾಲಿಟಿಯನ್ನು ಹೊಂದಿರುವಂತವ್ರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ. ಇನ್ನೊಬ್ರು ಹೇಳ್ತಾರೆ, ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾರಪ್ಪ ಅಂದ್ರ ಮೌಂಟ್ ಬ್ಯಾಟನ್ ಹೇಳ್ತಾರೆ, ಗಾಂಧೀಜಿಯವರ ಮಾಸ್ ಎನರ್ಜಿ, ಮಾಸ್ ಲೀಡರ್ಶಿಪ್ ಅನ್ನು ಕಂಡು ಗಾಂಧೀಜಿ ಎಂಟ್ರಿ ಕೊಟ್ಟಾಗ ಮಾಸ್ ಎನರ್ಜಿ ಎಂಟ್ರಿ ಕೊಡ್ತದಂತೆ. ನೋಡ್ರಿ, ನಾವು ಮಂದಗಾಮಿಗಳು ಓದ್ತಾ ಬಂದ್ವಿ, ತೀರುಗಾಮಿಗಳು ಓದ್ತಾ ಬಂದ್ವಿ, ಕ್ರಾಂತಿಕಾರಿಗಳನ್ನು ಓದ್ತಾ ಬರ್ತೀವಿ. ನಾವು ಬಂದಂತ ಸಂದರ್ಭದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಆ ಅವಧಿಯಲ್ಲಿ ಜನಶಕ್ತಿ, ಜನಸಾಗರ ಬರುವುದಿಲ್ಲ. ಗಾಂಧೀಜಿ ಎಂಟ್ರಿ ಕೊಟ್ಟಾಗ ಮಾತ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಾಗರ ಬರ್ತದೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಶಕ್ತಿ ಬರ್ತದೆ. ಹಾಗಾಗಿ ಸ್ವತಂತ್ರ ಹೋರಾಟದಲ್ಲಿ ಅತ್ಯಂತ ಜನಪ್ರಿಯ ಮಾಸ್ ಲೀಡರ್ ಯಾರಪ್ಪ ಅಂತಂದ್ರೆ ಗಾಂಧೀಜಿ. ಗೊತ್ತು ನೋಡಿ, ನೀವು ಹೊಂಟ್ರಪ್ಪ ಅಂದ್ರೆ ಒಂದು 4-5 ಜನ ಇರಲ್ಲ ನಿಮ್ಮಿಂದ. ಆದ್ರೂ ಕೆಲವು ಜನ ಗಾಂಧೀಜಿ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಅದಕ್ಕ ಅಡಿ ಲಿಯಾಂಗ್ ಒಬ್ರು ಚಿಂತಕ ಹೇಳ್ತಾರೆ, ಅಡಿ ಲಿಯಾಂಗ್ ಅವರು, ಇತರರ ಅನುಭವವನ್ನ ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆದ್ರೆ ಅನುಭವಿಸಲು ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವವನ್ನ ಟೀಕೆ ಮಾಡಲಿಕ್ಕೆ ಸುಲಭ ಆಗ್ತೈತಿ, ಅವರ ನಡೆದ ಹಾದಿಯನ್ನ, ಅವರ ನಡೆದ ಕ್ರಮವನ್ನ ನಾವು ಆಚರಣೆ ಮಾಡ್ಲಿಕ್ಕೆ ಆಗಲ್ಲ, ಅನುಭವಿಸ್ಲಿಕ್ಕೂ ಆಗಲ್ಲ. ನೆಗೆಟಿವ್ ಮಾತಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ ಮಾತಾಡಿ. ಯಾವುದೇ ಆಗಿರ್ಬೋದು. ಈಗ ನೋಡ್ರಿ, ಒಬ್ಬೊಬ್ರು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಾರ, ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಾರ. ನೋ, ಒಟ್ಟ ಆ ತರ ಥಿಂಕ್ ಮಾಡಬಾರ್ದು. ನಿಮ್ದು ಎಷ್ಟಿದೆ, ನಿಮ್ ಜೀವನ ಏನಿದೆ ಅದ್ರ ಬಗ್ಗೆ ಚಿಂತನೆ ಮಾಡ್ರಿ. ಫಸ್ಟ್ ಸಂಕುಚಿತ ಮನೋಭಾವವನ್ನು ಹೊಂದಬಾರ್ದು, ವಿಶಾಲ ಮನೋಭಾವನೆಯನ್ನ ಹೊಂದಬೇಕು ನಾವು. ಗಾಂಧೀಜಿ ಮಾಸ್ ಲೀಡರ್. ಆ ಸಂದರ್ಭದಲ್ಲಿ ಗಾಂಧೀಜಿ ಬಗ್ಗೆ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ, ಆ ಸ್ವತಂತ್ರ ಹೋರಾಟದ ಮಧ್ಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಇವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು, ಮನಸ್ತಾಪಗಳು ಇದ್ದವು. ಆದರೆ ಗಾಂಧೀಜಿ ಮುಂದೆ ಯಾವತ್ತೂ ಕೂಡ ಎಕ್ಸ್ಪ್ರೆಷನ್ ಮಾಡಿಲ್ಲ. ಎಕ್ಸ್ಪ್ರೆಷನ್ ಮಾಡಿದ್ರ ಎಲ್ಲಿ ಇವರು ನೊಂದ್ಕೊಳ್ತಾರ, ಎಲ್ಲಿ ಕೋಪಗೊಳ್ತಾರ, ಆ ವೇಳೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಧಕ್ಕೆ ಆಗ್ತದಂತಂದು ಯಾರೂ ಕೂಡ ಗಾಂಧೀಜಿ ಬಗ್ಗೆ ಅವನ ಎದುರು ಯಾರು ಮಾತಾಡಿಲ್ಲ. ಅಂತ ವ್ಯಕ್ತಿ ಅಷ್ಟು ಪವರ್ಫುಲ್ ಇತ್ತು ಅವರ ವ್ಯಕ್ತಿತ್ವ. ಯಾವುದೇ ರೀತಿ ವೆಫನ್ಸ್ ಅನ್ನು ಬಳಸ್ಕೊಳ್ಳಿಲ್ಲ, ಅವರು ಬಂದೂಕುಗಳನ್ನು ಬಳಸ್ಕೊಳ್ಳಿಲ್ಲ. ಬಟ್ ಸಿಂಪಲ್ ಆಗಿ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದ್ರು. ಅವ್ರು ಹೊಂಟ್ರಪ್ಪ ಅಂದ್ರ ಮಾಸ್ ಎನರ್ಜಿ ಬರ್ತಿತ್ತು, ಜನಶಕ್ತಿ, ಜನಸಾಗರ ಬರ್ತಿತ್ತು.
ಆ ಜನಶಕ್ತಿ ಜನಸಾಗರವನ್ನ ಕಂಡು ಮೌಂಟ್ ಬ್ಯಾಟನ್ ಒಂದು ವಾಕ್ಯ ಹೇಳ್ತಾರ. ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾರಪ್ಪ ಅಂದ್ರ, ಗಾಂಧೀಜಿ ಒಬ್ಬ ವ್ಯಕ್ತಿಯಲ್ಲ, ಗಾಂಧೀಜಿ ಒಬ್ಬ ವ್ಯಕ್ತಿಯಲ್ಲ, ಗಾಂಧೀಜಿ ಒಬ್ಬ ವ್ಯಕ್ತಿಯಲ್ಲ, ಅವರು ಒಬ್ಬನೇ ವ್ಯಕ್ತಿಯಾಗಿ ದೇಶದ ಗಡಿಯನ್ನ ಕಾಯುವ ಕಾವಲು ಪಡೆ ಅಂತ ಹೇಳ್ತಾರೆ ಮೌಂಟ್ ಬ್ಯಾಟನ್. ಗಾಂಧೀಜಿ ಒಬ್ಬ ವ್ಯಕ್ತಿಯಲ್ಲ, ಅವರು ಇಡೀ ದೇಶದ ಗಡಿಯನ್ನ ಕಾಯುವ ಕಾವಲು ಪಡೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಗಾಂಧೀಜಿ ಅಂದ್ರೆ ಒಬ್ಬ ವ್ಯಕ್ತಿ ಇರಲಿಲ್ಲ, ಅವ ಹೊಂಟನಪ್ಪ ಅಂದ್ರೆ ಮಾಸ್ ಎನರ್ಜಿ ಬರ್ತಿತ್ತು, ಮಾಸ್ ಜನಶಕ್ತಿ ಬರ್ತಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಮಹಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು, ಶ್ರಮ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗ್ತದ. ಹಾಗಾಗಿ ಗಾಂಧೀಜಿಯ ಟೈಲೆಂಟ್ ಹೆಂಗಿತ್ತು ನೋಡ್ರಿ, ಸ್ಟಡಿ ಮಾಡಿದ್ರು, ಭಾರತವನ್ನ ಸ್ಟಡಿ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಫಸ್ಟ್ ಟಾರ್ಗೆಟ್ ಮಾಡಿದ್ದು ಕೃಷಿಕರನ್ನ ಸ್ಟಡಿ ಮಾಡಿದ್ರು, ಪ್ಲಸ್ ಮಹಿಳೆಯರು, ದುರ್ಬಲರು ಇವ್ರನ್ನೆಲ್ಲ ಸ್ಟಡಿ ಮಾಡಿದ್ರು. ಜೊತೆಗೇನೆ ಏನ್ ಮಾಡಿದ್ರಪ್ಪ ಅಂದ್ರ ಅಸ್ಪೃಶ್ಯತೆ ಇತ್ತು, ಜಾತೀಯತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಅದನ್ನು ಕೂಡ ಸ್ಟಡಿ ಮಾಡ್ತಾರ. ಯುವಕರ ಬಗ್ಗೆ ಸ್ಟಡಿ ಮಾಡ್ತಾರ, ಯುವಕರ ಬಗ್ಗೆ ಸ್ಟಡಿ ಮಾಡ್ತಾರ, ಎಲ್ಲವನ್ನ ಸ್ಟಡಿ ಮಾಡ್ತಾರ. ಹಳ್ಳಿ ಭಾಗದಲ್ಲಿ ಚಲಿಸ್ತಾರೆ ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ರಾಜಕೀಯ ಕೇಳಿಲ್ಲ ಗಾಂಧೀಜಿ. ಹಾಗಾಗಿ ಗೋಪಾಲಕೃಷ್ಣ ಮೊದಲೇ ಹೇಳಿದ್ರು, ರಾಜಕೀಯ ತಿಳಿಬೇಡ್ರಿ ನೀವು, ಫಸ್ಟ್ ಭಾರತವನ್ನ ತಿಳಿ ಅಂತ ಹೇಳ್ತಾರ. ಹಾಗಾಗಿ ಭಾರತವನ್ನು ತಿಳಿಲಿಕ್ಕೋಸ್ಕರ ಹಳ್ಳಿಗೆ ಹೋಗ್ತಾರ. ಯಾಕ ಭಾರತ ಆತ್ಮ ಇರೋದು ಹಳ್ಳಿಗೆ ಹೋಗಿ ಸ್ಟಡಿ ಮಾಡ್ತಾ ಬರ್ತಾರೆ. ಇವೆಲ್ಲವನ್ನ ಸ್ಟಡಿ ಮಾಡಿ ಅವರ ಕಷ್ಟ ನೋವುಗಳನ್ನ ತಿಳ್ಕೊಂಡು ಅವರ ಕಂಪನಿಗಳಿಗೆ ಮಿಡಿತಾರೆ. ಸಾಮಾನ್ಯ ವ್ಯಕ್ತಿಯ ಹೃದಯವನ್ನ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಂಡಾಗ ಅವಾಗ ಇವರು ಸ್ವತಂತ್ರಕ್ಕೆ ಹೋರಾಟಕ್ಕೆ ಭಾಗವಹಿಸ್ಬೇಕಿತ್ತಪ್ಪ ಅಂದ್ರ ಈ ಎಲ್ಲಾ ಜನರು ಬರ್ತಾರ. ಗಾಂಧೀಜಿ ಹೊಂಟನಪ್ಪ ಅಂದ್ರ, ಗಾಂಧೀಜಿ ಮುಂದೆ ನಡೀತಾ ಹೋದ್ನಪ್ಪ ಅಂತಂದ್ರೆ ಅವನ ಹಿಂದೆ ಯಾರ್ಯಾರು ಬರ್ತಿದ್ರು ಅಂದ್ರ ಕೃಷಿಕರು ಬರ್ತಾ ಇದ್ರು, ರೈತ ಸಮುದಾಯ ಬರ್ತಾ ಇತ್ತು, ಯುವಕರು ಬರ್ತಾ ಇದ್ರು, ಮಹಿಳೆಯರು ಬರ್ತಾ ಇದ್ರು, ಹಿಂದುಳಿದ ವರ್ಗದವರು ದುರ್ಬಲರು ಬರ್ತಾ ಇದ್ರು, ತುಳಿತಕ್ಕೆ ಒಳಗಾದವರು ಬರ್ತಾ ಇದ್ರು, ರಾಜಕಾರಣಿಗಳು ಬರ್ತಾ ಇದ್ರು, ಮೇಧಾವಿಗಳು ಬರ್ತಾ ಇದ್ರು, ಗೌರ್ಮೆಂಟ್ ನೌಕರರು ಬರ್ತಾ ಇದ್ರು, ವಿವಿಧ ರೀತಿಯಾದಂತ ವರ್ಗ, ವಿವಿಧ ರೀತಿಯಾದಂತ ಜನವರ್ಗ ಏನ್ ಮಾಡ್ತಾ ಇತ್ತು, ಗಾಂಧೀಜಿ ಜೊತೆ ನಿಂತಿತ್ತು. ಹಾಗಾಗಿ ಆ ಗಾಂಧಿ ಎಂಬ ವ್ಯಕ್ತಿ ಹಿನ್ನೆಲೆಯಲ್ಲಿನೇ ಒಂದು ಯುಗ ಕ್ರಿಯೇಟ್ ಆಗ್ತದ. ಅದನ್ನ ಗಾಂಧಿ ಯುಗ ಅಂತ ಕರೀತಾರೆ ನೋಡ್ರಿ. ನೀವು ಮಂದಗಾಮಿಗಳ ಯುಗ ಅಂತ ಹೋದ್ರಿ, ಕ್ರಾಂತಿಕಾರಿ ಯುಗ, ಅಲ್ಲಿ ಹೆಸರು ಇಲ್ಲ ಯಾರ್ದು ನೋಡ್ರಿ, ಇಲ್ಲಿ ಹೆಡ್ಡಿಂಗ್ ನಲ್ಲಿನೇ. ಬಟ್ ಇಲ್ಲಿ ಗಾಂಧಿ ಯುಗ ಅಂದ್ರೆ ಗಾಂಧಿ ಯುಗ ಸ್ಟಾರ್ಟ್ ಆಗೈತಿ. ಒಬ್ಬ ವ್ಯಕ್ತಿಯ ಹೆಸರಿನಿಂದ ಒಂದು ಯುಗ ಕ್ರಿಯೇಟ್ ಆಗೈತಪ್ಪ ಅಂದ್ರ ಅವನು ಎಷ್ಟು ಜನರ ಮೇಲೆ ಎಷ್ಟು ಪ್ರಭಾವ ಬೀರಿದ್ದಂದ್ರ ಅದು ಸ್ವತಂತ್ರ ಹೋರಾಟದಲ್ಲಿ ಎಷ್ಟು ಅವರ ಶಕ್ತಿ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಜನರು ಮಹಾತ್ಮ ಗಾಂಧೀಜಿಗೆ ಬೆಂಬಲ ಕೊಡ್ಲಿಕ್ಕೆ ರೀಸನ್ ಏನಪ್ಪಾ ಅಂದ್ರ ಭಾರತ ದೇಶದಲ್ಲಿ ಏನಾಗಿತ್ತು, ಆರ್ಥಿಕ ಸಮಸ್ಯೆಗಳು ಉಂಟಾಗಿತ್ತು. ಭಾರತ ದೇಶದಲ್ಲಿ ಏನು ಸಮಸ್ಯೆಗಳಾಗಿತ್ತು ನೋಡಲಿ, ಯುದ್ಧ, ಬರಗಾಲ, ಸಾಂಕ್ರಾಮಿಕ ರೋಗ, ಬೆಲೆ ಏರಿಕೆ, ಹಣದುಬ್ಬರ, ನಿರುದ್ಯೋಗ, ಬಡತನ, ಆಹಾರ ಸಮಸ್ಯೆ ಉಂಟಾಗಿತ್ತು ನೋಡ್ರಿ. ಇವೆಲ್ಲ ಏನ್ ಮಾಡ್ಬಿಟ್ಟಿದ್ದಪ್ಪನ ಭಾರತದ ಎಲ್ಲಾ ವರ್ಗದ ಜನರನ್ನ ಬೆನ್ನೆಲುಬು ಮುರಿದು ಬಿಟ್ಟಿದ್ದು. ಹೀಗಾಗಿ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಹೋರಾಟ ಮಾಡ್ಲಿಕ್ಕೆ ಅಸಾಧ್ಯ ಆಗಿತ್ತು, ಅವ್ರಿಗೆ ಅಸಾಮರ್ಥ್ಯ ಆಗಿತ್ತು. ಅವ್ರಿಗೆ ದುಡ್ಡೇ ಇಲ್ಲ, ಹೊಟ್ಟಿ ತುಂಬಿಸ್ಲಿಕ್ಕೆ ಆಹಾರನೇ ಇಲ್ಲ. ಅವ್ರು ಹೋಗಿ ಶಸ್ತ್ರಾಸ್ತ್ರಗಳ ಬಳಕೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. ಇದನ್ನು ಗಾಂಧೀಜಿ ಅರ್ಥ ಮಾಡ್ಕೊಂಡ್ರು, ಇದನ್ನ ಸ್ಟಡಿ ಮಾಡಿದ್ರು. ಸ್ಟಡಿ ಮಾಡಿ ಏನ್ ಮಾಡಿದ್ರಪ್ಪ ಅಂತಂದ್ರ ಗಾಂಧೀಜಿಯವರು ತಮ್ಮ ಹೋರಾಟದಲ್ಲಿ ಏನ್ ಯೂಸ್ ಮಾಡಿದ್ರಪ್ಪ ಅಂದ್ರ ಈ ತಂತ್ರಗಳನ್ನು ಯೂಸ್ ಮಾಡ್ತಾರೆ.
ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಬಳಸುವ ಪ್ರಬಲ ಅಸ್ತ್ರ ಯಾವುದಪ್ಪ ಅಂತಂದಾಗ ದಟ್ ಈಸ್ ನಾನ್ ವೈಲೆನ್ಸ್. ಯಾವುದು? ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸೆ ಅಂತ. ಅಹಿಂಸೆ. ಅಹಿಂಸೆ ಎನ್ನುವುದು ಪ್ರಬಲ ಅಸ್ತ್ರ ಅನ್ನುವಂಥದ್ದು. ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರನ್ನ ಯಾವುದೇ ಅಸ್ತ್ರವಿಲ್ಲದೆ ಸೋಲಿಸಿದ ಮಹಾನುಭಾವ ಏನಾದ್ರಿದ್ರೆ ಅಂದ್ರೆ ಅದು ಮಹಾತ್ಮ ಗಾಂಧೀಜಿ. ಹಾಗಾದ್ರೆ ಯಾವ ಅಸ್ತ್ರವನ್ನು ಅವರು ಬಳಸ್ಕೊಂಡ್ರು? ಹಿಂಸಾ ಕೇಂದ್ರಿತ ಅಸ್ತ್ರವನ್ನು ಬಳಸ್ಕೊಳ್ಳಿಲ್ಲ ಅವರು, ಅಹಿಂಸಾ ತತ್ವವನ್ನು ಬಳಸ್ಕೊಂಡ್ರು. ಈ ಅಹಿಂಸಾ ತತ್ವ ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ರಕ್ತವನ್ನು ಭರಿಸುವ ಅಸ್ತ್ರವನ್ನು ಬಳಸಿಕೊಳ್ಳಿಲ್ಲ ಅವರು, ರಕ್ತವನ್ನು ಭರಿಸಲಾರದ, ಯಾರಿಗೂ ನೋವನ್ನುಂಟು ಮಾಡದ ಅಸ್ತ್ರವನ್ನು ಬಳಸಿದ್ರು. ಅದು ಯಾವುದಪ್ಪ? ಅಹಿಂಸಾ ತತ್ವ. ಇದು ಅಹಿಂಸಾ ತತ್ವ ಅಂದ್ರ ಬರೀ ದೈಹಿಕ ಹಿಂಸೆ ಮಾಡೋದಲ್ಲ, ಮಾನಸಿಕ ಹಿಂಸೆಯನ್ನು ಕೂಡ ಒಳಗೊಂಡೈತಿ. ಮಾನಸಿಕ ಹಿಂಸೆ ಮಾಡಲಾರದ ಅಂಶವನ್ನು ಒಳಗೊಂಡಿದೆ. ಮಾನಸಿಕ ಹಿಂಸೆ ಮತ್ತು ದೈಹಿಕ ಹಿಂಸೆಯನ್ನು ಮಾಡಲಾರದ ಅಂಶಗಳನ್ನು ಒಳಗೊಂಡಿದೆ. ಅಂದ್ರೆ ದೈಹಿಕ ಹಿಂಸೆನೂ ಮಾಡಬಾರ್ದು, ಮಾನಸಿಕವಾಗಿ ನೋಯಿಸಬಾರ್ದು. ಇವೆಲ್ಲವನ್ನು ಒಳಗೊಂಡಿದ್ದ ಯಾವುದಪ್ಪ ಅಂದ್ರೆ ಅಹಿಂಸಾ ತತ್ವ ಅನ್ನುವಂಥದ್ದು. ಇದನ್ನು ಬಳಕೆ ಮಾಡ್ಕೊಂಡ್ರು. ಹಾಗಾದ್ರೆ ಸ್ವತಂತ್ರ ಹೋರಾಟದಲ್ಲಿ ಅವರು ಬಳಸಿಕೊಂಡಂತ ಪರಿಕಲ್ಪನೆಗಳು ಯಾವ್ಯಾವು ಅಂತಂದಾಗ, ಯಾಕಂದ್ರ ಎಲ್ಲಾ ವರ್ಗದ ಜನರಿದ್ರು ಭಾರತ ದೇಶದಲ್ಲಿ. ಅದಕ್ಕೆ ಅವರು ಫಸ್ಟ್ ಈ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪರಿಕಲ್ಪನೆಗಳನ್ನ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾ ಬರ್ತಾರ ಮತ್ತು ಬಳಸ್ತಾ ಬರ್ತಾರ. ಅವು ಯಾವುವಪ್ಪ ಅಂತಂದ್ರೆ, ಒಂದು ಸರ್ವೋದಯ ಅಂತ ಬರುತ್ತೆ. ಒಂದು ಸರ್ವೋದಯ. ಅಂತ ಬರುತ್ತೆ. ಎಲ್ಲರ ಅಭ್ಯುದಯ, ಎಲ್ಲರ ಅಭಿವೃದ್ಧಿ. ಇವತ್ತ ನರೇಂದ್ರ ಮೋದಿ ಅವರು ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪರಿಕಲ್ಪನೆಯನ್ನು ತಂದಿದಾರಲ್ಲ. ಈಗ ವಿಕಸಿತ ಭಾರತ ಮಾಡ್ಲಿಕ್ಕೆ 1947 ವಿಕಸಿತ ಭಾರತ ಅನ್ನೋದು ಕಾನ್ಸೆಪ್ಟ್ ತಗೊಂಡ್ಬಂದಿದಾರ. ಆ ವಿಕಸಿತ ಭಾರತ ಅವಾಗ ಆಗ್ತದ 1947. ಭಾರತ ಸ್ವತಂತ್ರವಾಗಿ 100 ವರ್ಷ ಆಗ್ತದ. ಆ ಅವಧಿಯಲ್ಲಿ ವಿಕಸಿತ ಭಾರತ ಆಗ್ತದಂತ. ಆ ವಿಕಸಿತ ಭಾರತ ಆಗ್ಬೇಕಾದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗ್ಬೇಕು, ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಆಗ್ಬೇಕು. 12ನೇ ಪಂಚವಾರ್ಷಿಕ ಯೋಜನೆ ಹೇಳ್ತದ ನೋಡ್ರಿ. 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 2017ರವರೆಗೆ 12ನೇ ಪಂಚವಾರ್ಷಿಕ ಯೋಜನೆ ಇದೆ. ಫಾಸ್ಟರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಧ್ಯೇಯವಾಕ್ಯ ಇದೆ. ಫಾಸ್ಟರ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಅನ್ನುವಂಥ ಪರಿಕಲ್ಪನೆ ಈ 12ನೇ ಪಂಚವಾರ್ಷಿಕ ಯೋಜನೆ ಇದೆ. ಎಲ್ಲರನ್ನ ಒಳಗೊಂಡ ಬೆಳವಣಿಗೆ, ವೇಗದ ಬೆಳವಣಿಗೆ, ಸುಸ್ಥಿರ ಅಭಿವೃದ್ಧಿ, ಈ ಪರಿಕಲ್ಪನೆಗಳು 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದಾವೆ. ಅಂತಹ ಪರಿಕಲ್ಪನೆಯನ್ನ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಅನ್ನೋದು ಪರಿಕಲ್ಪನೆಯಲ್ಲಿ ಬಳಸ್ತಾ ಬಂದಿದ್ದಾರೆ. ಈ ಪರಿಕಲ್ಪನೆಯನ್ನ ಮೊದಲ ಗಾಂಧೀಜಿಯವರು ಸರ್ವೋದಯ ಪರಿಕಲ್ಪನೆ ತಗೊಂಡ್ಬರ್ತಾರ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಅನ್ನುವಂಥದ್ದು. ಹಾಗಾದ್ರೆ ಈ ಪರಿಕಲ್ಪನೆಯನ್ನ ಗುಜರಾತಿ ಭಾಷೆಯಲ್ಲಿ ಬಳಕೆ ಮಾಡ್ತಾರ. ಎಲ್ಲಿ ಯಾವಾಗ ಅಂದ್ರೆ 1908ರಲ್ಲಿ ಇದನ್ನು ಬಳಕೆ ಮಾಡ್ತಾ ಬರ್ತಾರ. ಈ ಸರ್ವೋದಯ ಪರಿಕಲ್ಪನೆಯನ್ನ ಮುಂಚಿತವಾಗಿ ಎಲ್ಲಿತ್ತು, ಈ ಕಾನ್ಸೆಪ್ಟ್ ಎಲ್ಲಿತ್ತಪ್ಪ ಅಂತಂದಾಗ ನೋಡಿ, ಸರ್ವೋದಯ ಪದವನ್ನ ಬಳಕೆ ಮಾಡಿದ್ರು ಫಸ್ಟ್ ಅಂತಂದಾಗ ಗಾಂಧೀಜಿ ಅನ್ನೋದು ನೆನಪಲ್ಲಿ, ಗಾಂಧಿ ಯುಗದಲ್ಲಿನೇ. ಹಾಗಾದ್ರೆ ಈ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ರೆಷನ್ ಮಾಡಿದವರು ಯಾರಪ್ಪ ಅಂದ್ರ ಜಾನ್ ರಸ್ಕಿನ್ ಅಂತ ಬರ್ತಾರ. ಜಾನ್ ರಸ್ಕಿನ್. unto this ಲಾಸ್ಟ್ ಅನ್ನುವಂತ ಗ್ರಂಥದಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಜಾನ್ ರಸ್ಕಿನ್.
ಅಲ್ಲಿ ಅದನ್ನು ಓದಿ ಏನ್ ಮಾಡ್ತಾರ, ಕನ್ನಡದಲ್ಲಿ ಗುಜರಾತಿ ಭಾಷೆಯಲ್ಲಿ ಸರ್ವೋದಯ ಪರಿಕಲ್ಪನೆ ಇಂಟ್ರೊಡ್ಯೂಸ್ ಮಾಡ್ತಾರ. ಸರ್ವೋದಯ ಪದವನ್ನು ಫಸ್ಟ್ ಬಳಕೆ ಮಾಡಿದವರು ಯಾರಪ್ಪ ಅಂದ್ರೆ ಗಾಂಧೀಜಿನಿ ಅಂತ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಯಾಕಂದ್ರ ದೇಶದಲ್ಲಿ ರೈತರು ಇದ್ರು, ಯುವಕರು ಇದ್ರು, ನಿರುದ್ಯೋಗಿ ಇದ್ರು, ಮಹಿಳೆಯರಿದ್ರು, ಅಸ್ಪೃಶ್ಯತೆಯಿಂದ ತುಳಿದಕ್ಕೆ ಒಳಗಾದವರಿದ್ರು. ಹಾಗಾಗಿ ಎಲ್ಲರ ಅಭಿವೃದ್ಧಿಗೋಸ್ಕರ ಯಾವ ಪರಿಕಲ್ಪನೆ ತಗೊಂಡ್ಬರ್ತಾರ ಅಂದ್ರ ಸರ್ವೋದಯ ಪರಿಕಲ್ಪನೆ. ನೋಡ್ರಿ, ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಕ್ಕಿಂತ ಮುಂಚೆನೆ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಿದ್ರು, ಕಾನ್ಸೆಪ್ಟ್ ಅನ್ನ ಜಾರಿಗೆ ತರಬೇಕಂತ ಪ್ಲಾನ್ ಮಾಡಿದ್ರು. ಯಾವುದೇ ಯೋಜನೆ ಇಲ್ಲದೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮಹಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಯೋಜನೆ ಬೇಕು. ಆ ಯೋಜನೆ ರೂಪಿಸಿದ್ರು ಗಾಂಧೀಜಿಯವರು. ಮತ್ತೆ ಯಾವ ಪರಿಕಲ್ಪನೆಯನ್ನು ಬಳಸ್ಕೊಂಡ್ರಪ್ಪ ಅಂತಂದ್ರ ಸತ್ಯಾಗ್ರಹ. ಸತ್ಯಾಗ್ರಹ ಪರಿಕಲ್ಪನೆಯನ್ನು, ಸತ್ಯಕ್ಕಾಗಿ ಆಗ್ರಹ, ಈ ಪರಿಕಲ್ಪನೆಯನ್ನ 1906 ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರ. ಎಲ್ಲಪ್ಪ ಅಂದ್ರ ದಕ್ಷಿಣ ಆಫ್ರಿಕಾದಲ್ಲಿ, ಸೌತ್ ಆಫ್ರಿಕಾದಲ್ಲಿ ಈ ಸತ್ಯಾಗ್ರಹ ಅನ್ನುವಂಥ ಪದವನ್ನ ಬಳಕೆ ಮಾಡ್ತಾ ಬರ್ತಾರ. ದಕ್ಷಿಣ ಆಫ್ರಿಕಾದಲ್ಲಿ ಮತ್ತ ಅಸಹಕಾರ, ಅಸಹಕಾರ ಅನ್ನುವಂಥದ್ದು ಕೂಡ ಈ ಪದವನ್ನು ಬಳಕೆ ಮಾಡ್ತಾ ಬರ್ತಾರ. ಜೋಹಾನ್ಸ್ಬರ್ಗ್ ನಲ್ಲಿ, ಸೌತ್ ಆಫ್ರಿಕಾ ಖಂಡದಲ್ಲಿ ಕೂಡ ಏನು ಸತ್ಯಾಗ್ರಹ ಮತ್ತು ಸಹಕಾರ. ನೋಡಿ, ಅದಕ್ಕಂದ್ರೆ ವರ್ಡ್ಸ್ ನಿಮ್ಗೆ ನೆನಪಿರ್ಲಿ. ಏನು, ಅವರು ಸ್ವತಂತ್ರ ಹೋರಾಟ ಮಾಡೋಕ್ಕಿಂತ ಮುಂಚೆ ಅವರ ತತ್ವ ಸಿದ್ಧಾಂತಗಳು ಗೊತ್ತಿರ್ಬೇಕು. ಫಸ್ಟ್ ಸರ್ವೋದಯ ಅನ್ನೋದು ಗೊತ್ತಿರಬೇಕು. ಸರ್ವೋದಯ ಪ್ಲಸ್ ಸತ್ಯಾಗ್ರಹ, ಸತ್ಯಾಗ್ರಹ, ಸತ್ಯಾಗ್ರಹ. ನೆಕ್ಸ್ಟ್ ಅಸಹಕಾರ, ಅಸಹಕಾರ, ಅಸಹಕಾರ ಮತ್ತು ಅಹಿಂಸೆ. ಅಹಿಂಸೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇವನ್ನೆಲ್ಲವನ್ನ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅದು ಎಲ್ಲರ ಅಭಿವೃದ್ಧಿ ಅನ್ನುವಂಥದ್ದು. ಇವುಗಳನ್ನು ಬಳಸ್ಕೊಳ್ತಾ ಬರ್ತಾರ ಭಾರತದಲ್ಲಿ. ನೋಡ್ರಿ, ಸತ್ಯಾಗ್ರಹ ಮತ್ತು ಅಸಹಕಾರ ಅನ್ನೋದನ್ನ ಈ ಸೌತ್ ಆಫ್ರಿಕಾದಲ್ಲಿ ಬಳಕೆ ಮಾಡ್ತಾ ಬರ್ತಾರ ಅವರು. ಸೌತ್ ಆಫ್ರಿಕಾದಲ್ಲಿ ಬಳಕೆ ಮಾಡ್ತಾ ಬರ್ತಾರ. ಎಲ್ಲಿಪ್ಪ ಅಂತಂದಾಗ ನೀವು ಅರ್ಥ ಮಾಡ್ಕೊಳ್ರಿ, ಜೋಹಾನ್ಸ್ಬರ್ಗ್ ನಲ್ಲಿ. ಜೋಹಾನ್ಸ್ಬರ್ಗ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಇದನ್ನ ಬಳಕೆ ಮಾಡ್ತಾ ಬರ್ತಾರೆ ಫಸ್ಟ್. ಯಾರು? ಗಾಂಧೀಜಿಯವರು ಅನ್ನುವಂಥದ್ದು. ಯಾವ ವೇಳೆಯಲ್ಲಿ ಅಂದ್ರ 1906 ಇವರು ಬಳಕೆ ಮಾಡ್ತಾ ಬರ್ತಾರೆ ಈ ಕಂಟೆಂಟ್ ಅನ್ನ. ಮತ್ತೆ ಇನ್ನೊಂದು ಅಂಶ ನಿಮ್ ನೆನಪಿರ್ಲಿ, ಗ್ರಾಮ ಸ್ವರಾಜ್. ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರ ಅವರು. ಗ್ರಾಮ ಸ್ವರಾಜ್, ಗ್ರಾಮ ಸ್ವರಾಜ್ ಮೋಸ್ಟ್ ಇಂಪಾರ್ಟೆಂಟ್. ಗ್ರಾಮ ಸ್ವರಾಜ್ ಈ 1909 ಬಳಕೆ ಮಾಡ್ತಾ ಬರ್ತಾರೆ ಗ್ರಾಮ ಸ್ವರಾಜ್. ಗ್ರಾಮ ಅಂದ್ರೆ ಗ್ರಾಮದ ಸ್ವತಂತ್ರ. ನೋಡಿ, ಅಧಿಕಾರ ವಿಕೇಂದ್ರೀಕರಣ ಇಲ್ಲಿ ಹೇಳ್ತಾರ ಅವರು. ಅಧಿಕಾರ ವಿಕೇಂದ್ರೀಕರಣ, ಪೊಲಿಟಿಕಲ್ ಡಿಸೆಂಟ್ರಲಿಸಂ ಬಗ್ಗೆ ಹೇಳ್ತಾರ ಅವರು. ಡೆಮೋಕ್ರಸಿ ಡಿಸೆಂಟ್ರಲಿಸಂ ಬಗ್ಗೆ ಹೇಳ್ತಾರ. ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಬಗ್ಗೆ ಹೇಳ್ತಾರ. ಈ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಇದು ಯಾರ್ದಪ್ಪ ಅಂತಂದಾಗ ಗಾಂಧೀಜಿ ಪರಿಕಲ್ಪನೆ. ಈಗ ಪ್ರೆಸೆಂಟ್ ಇಂಡಿಯಾದಲ್ಲಿ ಸಂವಿಧಾನದಲ್ಲಿ ಇದು ಎಲ್ಲಿದೆಯಪ್ಪ ಅಂತಂದಾಗ 40ನೇ ವಿಧಿಯಲ್ಲಿದೆ. 40ನೇ ವಿಧಿಯಲ್ಲಿ ಡಿಪಿಎಸ್ಪಿ ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂತ ಬರ್ತದಲ್ಲ, ಸಂವಿಧಾನದ ಭಾಗ 4ರಲ್ಲಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಕಂಟೆಂಟ್ ಇದೆ. ಹಾಗಾಗಿ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನ ಜಾರಿಗೆ ತರುವ ಸಲುವಾಗಿನೇ ಲೋಕಲ್ ಗೌರ್ಮೆಂಟ್ಗೆ ರಿಲೇಟೆಡ್ ಆದಂತ ಗ್ರಾಮ ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಪಟ್ಟಂತ ಎಕ್ಸ್ಪ್ರೆಷನ್ ಮಾಡುವಂತ ವಿಧಿ ಏನಾದ್ರೂ ಇತ್ತಾರ 40ನೇ ವಿಧಿ. ಗ್ರಾಮ ಸ್ವರಾಜ್ಯ ಬಗ್ಗೆ ಕೂಡ ಹೇಳ್ತಾರೆ. ಜೊತೆಗೇನೆ ರಾಮರಾಜ್ಯದ ಪರಿಕಲ್ಪನೆ ಹೇಳ್ತಾರೆ. ರಾಮರಾಜ್ಯದ ಪರಿಕಲ್ಪನೆಯನ್ನು ಹೇಳ್ತಾರೆ. ರಾಮರಾಜ್ಯದ ಪರಿಕಲ್ಪನೆ ಅಂದ್ರೆ ಏನಪ್ಪಾ ಅಂತಾರೆ, ಇಲ್ಲಿ ಮಹಿಳಾ ಸಬಲೀಕರಣದ ಪರಿಕಲ್ಪನೆ ಐತಿ ಇದ್ರೊಳಗ. ರಾಮರಾಜ್ಯದ ಪರಿಕಲ್ಪನೆಯನ್ನು ಎಲ್ಲಿ ಏನಿದೆಪ್ಪ ಅಂದ್ರೆ ಮಹಿಳಾ ಸಬಲೀಕರಣ ಇದೆ. ಯಾವಾಗ ಭಾರತ ದೇಶದಲ್ಲಿ ಅರ್ಧರಾತ್ರಿಯಲ್ಲಿ ಒಬ್ಬಂಟಿ ಮಹಿಳೆ ನಿರ್ಭಯವಾಗಿ ಓಡಾಡುತ್ತಾಳೋ ಅವಾಗ ರಾಮರಾಜ್ಯದ ಕನಸು ನನಸಾಗ್ತದೆ ಅಂತ ಹೇಳ್ತಾರೆ. ರಾಮರಾಜ್ಯದ ಕನಸು ಬಗ್ಗೆ ಹೇಳ್ತಾರೆ ಅವರು. ರಾಮರಾಜ್ಯದ ಕನಸು ಏನಪ್ಪಾ ಅಂದ್ರ ಮಧ್ಯರಾತ್ರಿಯಲ್ಲಿ ಒಬ್ಬಂಟಿ ಹೆಣ್ಣು ಮಗಳು
ನಿರ್ಭಯವಾಗಿ ಯಾವಾಗ ಓಡಾಡುತ್ತಾಳೋ ಭಾರತ ದೇಶದಲ್ಲಿ, ಅವಾಗ ರಾಮರಾಜ್ಯ ಕನಸಾಗ್ತದ, ನೆನಸಾಗ್ತದ ಅಂತ ಹೇಳ್ತಾ ಬರ್ತಾರೆ. ಹಾಗಾಗಿ ಈ ಸರ್ವೋದಯದ ಪರಿಕಲ್ಪನೆ ಯಾರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರನ್ನ ಮಹಾತ್ಮ ಗಾಂಧೀಜಿಯವರು. ಈ ಕಾನ್ಸೆಪ್ಟ್ ಮುಂಚಿತವಾಗಿ ಎಲ್ಲಿ ಓದಿದ್ರು ಆ ಕಾನ್ಸೆಪ್ಟ್ ಅಂತಂದ್ರ ಜಾನ್ ರಸ್ಕಿನ್ ಅವರ ಅಂಟು ದಿಸ್ ಲಾಸ್ಟ್ ಅನ್ನುವಂಥ ಗ್ರಂಥದಲ್ಲಿ ಓದ್ತಾ ಬರ್ತಾರೆ, ಪುಸ್ತಕದಲ್ಲಿ ಓದ್ತಾ ಬರ್ತಾರೆ. ಮತ್ತೆ ಅಹಿಂಸಾ ತತ್ವವನ್ನ ಎಲ್ಲಿಂದ ತಗೊಳ್ತಾರಪ್ಪ ಅಂತಂದಾಗ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಜೈನ, ಬೌದ್ಧ, ಹಿಂದೂ ಧರ್ಮದಿಂದ ಕಾಪಿ ಮಾಡ್ಕೊಳ್ತಾರ. ಹೈಯೆಸ್ಟ್ ಅಹಿಂಸಾ ತತ್ವದ ಬಗ್ಗೆ ಎಕ್ಸ್ಪ್ರೆಷನ್ ಕೊಡೋದು ಎಲ್ಲಪ್ಪ ಅಂತಂದಾಗ ಜೈನ ಧರ್ಮದಲ್ಲಿ. ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಕಠಿಣವಾದಂತ ಅಹಿಂಸಾ ತತ್ವವನ್ನ ಬಳಕೆ ಮಾಡುತ್ತಿರುವ ಧರ್ಮ ಏನಾದ್ರೂ ಇತ್ತಪ್ಪ ಜೈನ ಧರ್ಮ. ಅವರು ಅಹಿಂಸಾ ತತ್ವವನ್ನು ಎಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿದ್ರು ಅಂದ್ರೆ, ಈ ಅಗ್ರಿಕಲ್ಚರ್ ಮಾಡಿದ್ರ, ಭೂಮಿಯನ್ನು ಉಳಿದ್ರ, ಭೂಮಿಯಲ್ಲಿ ಒಳಗಡೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳು ಸಾಯ್ತಾವ ಅಂತಂದು ಅಗ್ರಿಕಲ್ಚರ್ ಮಾಡೋದು ಬಿಡ್ತಾರ ಜೈನರು. ಮತ್ತೆ ಹಣ್ಣು ಹಂಪಲುಗಳನ್ನ ತಿಂದು ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಆ ಸಸ್ಯಗಳಿಗೂ ಕೂಡ, ಈ ಹಣ್ಣನ್ನು ಹರ್ಕೊಂಡ್ರ ಸಸ್ಯಗಳಿಗೂ ಕೂಡ ನೋವಾಗುತ್ತಂತಂದು ಅವುಗಳನ್ನು ಕಿತ್ಕೊಳ್ಳೋದು ಬಿಡ್ತಾರ. ಹಿಂಸೆ ಆಗ್ತದಲ್ಲ ಅವ್ರಿಗೆ. ಇನ್ನು ನೀರು ಕುಡಿದು ಬದುಕತ್ತಾರ. ನೀರು ಕುಡಿಯುವಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತಾವ, ಅವು ದೇಹದೊಳಗೆ ಹೋಗಿ ಬಿಡ್ತಾವ, ಅವನ್ನ ತಿಂದ್ಬಿಡ್ತೀವಿ ನಾವು, ಅಲ್ಲಿ ಕೂಡ ಹಿಂಸೆ ಆಗ್ತದ. ಅದು ಬೇಡ ಅಂತಂದು ನೀರು ಕುಡಿದು ಬಿಡ್ತಾರ. ಹಾಗಾದ್ರೆ ಹೆಂಗ್ ಬದುಕ್ತಿರ್ತಾರಪ್ಪ ಅಂತಾರ, ಬರೀ ಆಕ್ಸಿಜನ್ ತಗೊಳ್ತಾ, ಗಾಳಿ ಮೂಲಕ ಆಕ್ಸಿಜನ್ ತಗೊಳ್ತಾ ಸೇವಿಸ್ತಾ ಬದುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಅಲ್ಲಿ ಕೂಡ ಅವರಿಗೆ ಬರ್ತದ ತಲೆಯೊಳಗ, ಗಾಳಿ ಮೂಲಕವಾಗಿ ನಮ್ಮ ಮೂಗಿಗೆ ಸೂಕ್ಷ್ಮ ಜೀವಿಗಳು ಒಳಗೆ ಹೋಗ್ಬಿಡ್ತಾವ, ಅವಾಗ ಹಿಂಸೆ ಮಾಡ್ದಂಗ ಆಗತ್ತಂತಂದು ಏನ್ ಮಾಡ್ತಾರ, ಈ ಆಕ್ಸಿಜನ್ ತಗೊಳ್ಳೋದು ಕೂಡ ಬಿಡ್ತಾರ. ಬಿಟ್ಟಾಗ ಡೆತ್ ಆಗ್ತಾರ. ಅದನ್ನ ಸಲ್ಲೇಖನ ವೃತ ಅಂತ ಕರೀತಾರ. ಪ್ರಾರಂಭದಲ್ಲಿ ಆಹಾರ ಬಿಡ್ತಾರ, ತದನಂತರದಲ್ಲಿ ನೀರು ಕುಡಿದು ಬಿಡ್ತಾರ, ತದನಂತರದಲ್ಲಿ ಆಮ್ಲಜನಕ ಸೇವಿಸುವುದನ್ನು ಬಿಡ್ತಾರ. ಹಾಗಾಗಿ ಆಮ್ಲಜನಕ ಬಿಟ್ಟಾಗ ಅವಾಗ ಡೆತ್ ಆಗ್ತಾರೆ. ಅದನ್ನ ಏನಂತ ಕರೀತಾರೆ, ಸಲ್ಲೇಖನ ವೃತ ಅಂತ ಕರೀತಾರೆ. ಹಾಗಾಗಿ ಇದು 21 ಆರ್ಟಿಕಲ್ಸ್ಗೆ ವಿರುದ್ಧವಿಲ್ಲ ಸಲ್ಲೇಖನ ವೃತಗಳ ಆಚರಣೆಗಳು ಅನ್ನುವಂಥದ್ದು. ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಇರ್ತದ, ಕಂಟಿನ್ಯೂ ಚರ್ಚೆಯಲ್ಲಿದೆ, ನೆನಪಿರ್ಲಿ. ಅದನ್ನ ಆ ವಿಷಯ ಕೂಡ ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ಗಾಂಧೀಜಿ ಬಗ್ಗೆ ನೀವು ಹೇಳ್ತಾ ಬಂದಾಗ, ಗಾಂಧಿ ಯುಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನೀವು ಗಾಂಧೀಜಿ ಬಗ್ಗೆ ತಿಳ್ಕೊಬೇಕು. ಫಸ್ಟ್ ಅವರ ತತ್ವ ಸಿದ್ಧಾಂತಗಳು ಏನು, ಸರ್ವೋದಯ, ಸತ್ಯಾಗ್ರಹ, ಅಸಹಕಾರ, ಅಹಿಂಸೆ, ಜೊತೆಗೇನೆ ಮತ್ತೇನ್ ತಿಳ್ಕೊಬೇಕಿಲ್ಲಿ, ಗ್ರಾಮ ಸ್ವರಾಜ್ ಮತ್ತು ರಾಮರಾಜ್ಯದ ಕನಸು ಅನ್ನುವಂಥದ್ದು. ಗಾಂಧೀಜಿ ಸುಮ್ಮನೆ ಎಂಟ್ರಿ ಕೊಡಲಿಲ್ಲ, ಅದಕ್ಕಿಂತ ಮುಂಚೆ ಸ್ಟಡಿ ಮಾಡಿ ಇವೆಲ್ಲಾ ಕಾನ್ಸೆಪ್ಟ್ ಅನ್ನ ಜಾರಿಗೆ ತರುವಂತ ಪ್ರಯತ್ನ ಮಾಡಿದ್ದ. ಇವನು ಪ್ರಾಕ್ಟಿಕಲ್ ಆಲ್ರೆಡಿ ಎಲ್ಲಿ ಮಾಡಿದ್ನಪ್ಪ ಅಂದ್ರ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾಕ್ಟಿಕಲ್ ಮಾಡಿದ್ದ. ಹಾಗಾಗಿ ಎಲ್ಲ ಪ್ರಾಕ್ಟಿಕಲ್ ಮಾಡಿ ಗೋಪಾಲಕೃಷ್ಣ ಅವರ ಸಲಹೆ ತಗೊಂಡು 1 ವರ್ಷಗಳ ಕಾಲ ದೇಶವನ್ನು ಸುತ್ತಿ, ದೇಶದ ಅವ್ಯವಸ್ಥೆಯನ್ನು ಸ್ಟಡಿ ಮಾಡಿ, ಆರ್ಥಿಕ ವ್ಯವಸ್ಥೆಯನ್ನು ಸ್ಟಡಿ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರ, ತದನಂತರದಲ್ಲಿ 1919ಕ್ಕೆ ನೇರವಾಗಿ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರ. ಈ 1919ರಿಂದ 1948ರವರೆಗೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುವುದ ಕ್ರಮ, ಅಲ್ಲಿ ಮಾಡಿರೋ ಹೋರಾಟವನ್ನ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಹಾಗಾಗಿ ಇದು ಮೇನ್ಸ್, ಮೋಸ್ಟ್ ಇಂಪಾರ್ಟೆಂಟ್, ಮೇನ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಗಾಂಧೀಜಿಯ ಗುರಿ ಉದ್ದೇಶಗಳು, ಯೋಜನೆಗಳು, ಅವರ ಪರಿಕಲ್ಪನೆಗಳು ಕೇಳ್ಯಾರ, ಎಕ್ಸಾಮ್ ನಲ್ಲಿ ಕೇಳ್ಯಾರ. ರಾಮರಾಜ್ಯದ ಕನಸಾಗಿರ್ಬೋದು, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಆಗಿರ್ಬೋದು, ಸರ್ವೋದಯದ ಪರಿಕಲ್ಪನೆ ಆಗಿರ್ಬೋದು, ಅಹಿಂಸೆಯ ಅಸಹಕಾರ ಅನ್ನುವಂಥದ್ದು. ಅಸಹಕಾರ ಅಂದ್ರೆ ಸಹಕಾರ ಕೊಡದೇ ಇರುವುದು ಸರ್ಕಾರ, ಬ್ರಿಟಿಷ್ ಸರ್ಕಾರಕ್ಕೆ. ಸತ್ಯಾಗ್ರಹ, ಸತ್ಯಕ್ಕಾಗಿ ಆಗ್ರಹ ಅನ್ನುವಂಥದ್ದು. ಇಲ್ಲಿ ಸರ್ವೋದಯ ಅಂದ್ರೆ ಎಲ್ಲರ ಅಭಿವೃದ್ಧಿ ಅನ್ನೋದು ಪರಿಕಲ್ಪನೆ ಅದ್ರೊಳಗಿದೆ ಅನ್ನುವಂಥದ್ದು. ಅಹಿಂಸೆ ಅಂತ ಹಿಂಸೆ ಮಾಡಂಗಿಲ್ಲ ಅನ್ನುವಂಥದ್ದು. ಇದೇ ಪ್ರಬಲ ಅಸ್ತ್ರವನ್ನ ಬಳಸ್ಕೊಂಡು ಇದು ಮತ್ತೆ ಇದನ್ನ ಬಳಸ್ಕೊಳ್ತಾ ಬಂದ್ರು ಹೋರಾಟದಲ್ಲಿ ಅನ್ನುವಂಥದ್ದು. ಈ 3 ಪರಿಕಲ್ಪನೆ, ಅಹಿಂಸೆ, ಅಸಹಕಾರ, ಸತ್ಯಾಗ್ರಹ ಅನ್ನೋದನ್ನ ಬಳಸ್ಕೊಳ್ತಾ ಬಂದ್ರು ಅನ್ನುವಂಥದ್ದು. ಹಾಗಾಗಿ ಮುಂದಿನ ಅವಧಿಯಲ್ಲಿ ಇನ್ನೂ ವಿಷಯ ತುಂಬಾ ಇದೆ ಗಾಂಧಿ ಯುಗದ ಬಗ್ಗೆ. ಹಾಗಾಗಿ ಗಾಂಧಿ ಯುಗದ ಬಗ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ
ತುಂಬ ವಿವರವಾಗಿ ಡಿಸ್ಕಷನ್ ಮಾಡ್ತೀನಿ. ಎಸ್, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು.